ಪರಮ ಪೂಜ್ಯ ಜ್ಞಾನಯೋಗಿ ಗುರುದೇವರನ್ನು ಅರುಣ್ ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಈ ಸುಂದರ ಸುಪ್ರಭಾತ ಸಮಯದಲ್ಲಿ ಪ್ರವಚನವನ್ನು ಆಲಿಸಲು ಆಗಮಿಸಿರುವಂತಹ ಹಿರಿಯರಲ್ಲಿ, ಮಾತೆಯರಲ್ಲಿ, ಎಲ್ಲ ಸದ್ಭಕ್ತರಲ್ಲಿ ಶರಣಾರ್ಥಿಗಳು. ಅಲ್ಲಮ ಪ್ರಭುದೇವರ ವಚನವನ್ನು ನಾವು ನೋಡ್ತಾ ಇದ್ದೇವೆ. ಹೊನ್ನಿಗಾಗಿ ಸತ್ತವರು ಕೋಟ್ಯಾನುಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟ್ಯಾನುಕೋಟಿ, ಹೆಣ್ಣಿಗಾಗಿ ಸತ್ತವರು ಕೋಟ್ಯಾನುಕೋಟಿ, ಆಸೆ ಆಮಿಷಕ್ಕಾಗಿ ಸತ್ತವರು ಕೋಟ್ಯಾನುಕೋಟಿ. ಗುಹೇಶ್ವರ, ನಿಮಗಾಗಿ ಸತ್ತವರನ್ನು ಒಬ್ಬರನ್ನೂ ನಾ ಕಾಣೆ ಅಂತ ಅಲ್ಲಮ ಪ್ರಭುದೇವರು ಹೇಳ್ತಾ ಇದ್ದಾರೆ. ಈಗ ಎರಡು ಸಂಗತಿಗಳನ್ನು ನೋಡಿದ್ದೇವೆ. ಹೊನ್ನಿಗಾಗಿ ಜಗತ್ತಿನ ಜನ ಹಪಹಪಿತನದಿಂದ ಹೇಗೆ ಸಾಯ್ತಿದ್ದಾರೆ, ಮಣ್ಣಿಗಾಗಿ ಹೋರಾಟ ಮಾಡಿ ಹೊಡೆದಾಡಿ ಬಡದಾಡಿ ಲಕ್ಷಲ್ಲ ಕೋಟಿ ಜನ ಹೇಗೆ ಅವರು ಸತ್ತು ಹೋಗುತ್ತಾರೆ ಅನ್ನುವಂಥದ್ದನ್ನು ನೋಡಿದ್ದೇವೆ. ಹೊನ್ನಿಗಾಗಿ ಮಣ್ಣಿಗಾಗಿ ಸುಖ ಸುಮ್ಮನೆ ಹೋರಾಟ ಮಾಡಿ ಏರಾಟ ಮಾಡಿ ಹೊಡೆದಾಡಿ ಬಡದಾಡಿ ಹೇಗೆ ಸತ್ತು ಹೋಗ್ತಾರಲ್ಲ, ಹಾಗೆಯೇ ಸ್ತ್ರೀಗಾಗಿನೂ ಸಹಿತ ಲಕ್ಷೋಪಲಕ್ಷ ಜನ ಜೀವವನ್ನು ಕಳಕೊಂಡ ಉದಾಹರಣೆಗಳನ್ನು ನಾವೆಲ್ಲ ನೋಡುತ್ತೇವೆ. ದುರ್ಯೋಧನ, ದುಶ್ಯಾಸನ, ರಾವಣನಂತ ರಾವಣ ಏನಾದರೂ ಸ್ತ್ರೀಯನ್ನು ಮೋಹಿಸಿ ಅವರು ತಮ್ಮ ಪ್ರಾಣವನ್ನು ಕಳಕೊಂಡ್ರು. ಈಗ ರಾಮಾಯಣ ಕೇಳಿರಲ್ಲ, ರಾಮಾಯಣ ಎದರ ಸಲುವಾಗಿ ಆಯಿತು? ಒಬ್ಬ ಹೆಣ್ಮಗಳ ಸಲುವಾಗಿ ರಾಮಾಯಣ ಆಗಿ ಹೋಯಿತು. ಸೀತಾದೇವಿ ನಿಂತಿದ್ದಳು, ರಾವಣ ಹೀಗ ಹೋಗುವಾಗ ಅವನ ದೃಷ್ಟಿ ನೆದರ ಆ ಸೀತಾದೇವಿ ಮ್ಯಾಲ ಬಿತ್ತು. ಸೌಂದರ್ಯಕ್ಕೆ ಮನಸ್ಸು ಸೋತೀತು, ಮನಸ್ಸು ಹೊಯ್ದಾಡಕ್ಕೆ ಶುರು ಮಾಡಿತು, ಚಂಚಲಗೊಂಡಿತು. ಸೌಂದರ್ಯ ಮನಸ್ಸನ್ನು ಆಕರ್ಷಣೆಗೊಳಿಸ್ತದೆ. ನೋಡಿ ಏನು ಅದ್ಭುತ ಸೌಂದರ್ಯ ಕೊಟ್ಟಾನಲ್ಲ ಭಗವಂತ ಅಂತ ನೋಡಿ ಮುಂದೆ ಹೋಗಿದ್ರೆ ರಾಮಾಯಣ ಆಗತಿರಲಿಲ್ಲ. ಆದ್ರೆ ಮನಸ್ಸು ಕೇಳಬೇಕಲ್ಲ, ಮನಸ್ಸಂತೂ ಇಷ್ಟು ಸೌಂದರ್ಯ ತುಂಬ್ಯದಂದ ಬಳಿಕ, ಇಷ್ಟು ರೂಪವತಿ ಅದಾಳ ಅಂದ ಬಳಿಕ ನೀ ಬಿಡಬೇಡ ಅಂತದು ಯಾವುದು ಮನಸ್ಸು. ಆವಾಗ ಏನು ಮಾಡಿದ? ಮೋಹಿಸಿದ, ಮನಸೋತ ಸೀತಾದೇವಿಯನ್ನು ತಗೊಂಡು ಹೋದದ್ದರ ಪರಿಣಾಮ ಲಂಕೆ ಸುಟ್ಟು ಭಸ್ಮ ಆಯಿತು. ರಾವಣ ಸರ್ವನಾಶ ಆದ. ಮತ್ತು ರಾವಣ ಅಂದ್ರೆ ಸಾಮಾನ್ಯ ಅಲ್ಲ, ಶ್ರೇಷ್ಠ ಶಿವಭಕ್ತ, ಜ್ಞಾನಿ, ವೇದಗಳನ್ನು ತಿಳಿದಿರತಕ್ಕಂಥ ಮಹಾನುಭಾವ ರಾವಣ. ಮತ್ತಿಷ್ಟೆಲ್ಲ ತಿಳ್ಕೊಂಡಾನ, ಓದ್ಕೊಂಡಾನ, ಎಲ್ಲ ಗೊತ್ತಿದ್ದೂ ಸಹಿತ ಸ್ವಲ್ಪ ಮನಸ್ಸು ಚಂಚಲ ಆಗಿದ್ದಕ್ಕೆ ನಾಶ ಆದ. ಮತ್ತು ತಿಳಿದವ್ರ ಕತಿನ ಹೀಗದ ಅಂದ ಬಳಿಕ ತಿಳಿಲಾರದವ್ರ ಕತಿ ಮಲ್ಲಿಕಾರ್ಜುನನೇ ಗತಿ. ಎಲ್ಲ ತಿಳ್ಕೊಂಡ,
ಆದರೂ ಸಹಿತ ತಪ್ಪು ಮಾಡಿದ. ಹಾಗೆ ಸ್ತ್ರೀಯನ್ನು ಮೋಹಿಸಿ ಸೌಂದರ್ಯಕ್ಕೆ ಸೋತು ಲಕ್ಷ ಕೋಟಿ ಕೋಟಿ ಜನ ಭವ್ಯವಾದ ಸುಂದರವಾದ ಜೀವನವನ್ನು ಹಾಳು ಮಾಡಿಕೊಂಡಾರ. ಅದಕ್ಕೆ ಅವರಂತಾರ, ಹೆಣ್ಣಿಗಾಗಿ ಸತ್ತವರು ಒಬ್ಬರಲ್ಲ ಇಬ್ಬರಲ್ಲ ಸಾವಿರಲ್ಲ ಲಕ್ಷಲ್ಲ ಕೋಟಿ ಕೋಟಿ ಜನ ಹೋಗ್ಯಾರ. ಹೇಗೆ ಹೋಗ್ಯಾರ ಗೊತ್ತದ ಏನು? ಒಬ್ಬ ಮಹಾರಾಣಿ ಇದ್ದಳು. ಒಂದು ದಿವಸ ತನ್ನ ಸಖಿಯರನ್ನು ಕರ್ಕೊಂಡು ಗೆಳತಿಯರನ್ನು ಕರ್ಕೊಂಡು ವಾಯುವಿಹಾರಕ್ಕೆ ಹೋಗಿದ್ದಳು ಅರಣ್ಯಕ್ಕೆ. ಆ ಅರಣ್ಯಕ್ಕೆ ಒಬ್ಬ ರಾಜಕುಮಾರ ತನ್ನ ಸ್ನೇಹಿತರ ಜೊತೆಗೆ ಅವನು ಸಹಿತ ವಾಯುವಿಹಾರಕ್ಕಂತನ ಸುತ್ತಾಡ್ಕೊಂಡು ಹೋಗ್ಬೇಕಂತ ಅರಣ್ಯಕ್ಕೆ ಬಂದಿದ್ದ. ಅವ ಬಂದವ ಸಾಮಾನ್ಯ ಅಲ್ಲ, ಮಹಾರಾಜನ ಮಗ ಯುವರಾಜಕುಮಾರ ಇದ್ದ. ಮಹಾರಾಣಿನೂ ಹೋಗಿದ್ದಳು. ಯುವರಾಜಕುಮಾರನು ತನ್ನ ಸಹಚರರೊಂದಿಗೆ ಬಂದಿದ್ದ. ಯುವರಾಜಕುಮಾರನ ದೃಷ್ಟಿ ಮಹಾರಾಣಿ ಮ್ಯಾಲ ಬಿತ್ತು. ಸೌಂದರ್ಯಕ್ಕೆ ಮನಸ್ಸು ಸೋತೀತು. ರೂಪಕ್ಕೆ ಮನಸ್ಸು ಹೊಯ್ದಾಡಕ ಪ್ರಾರಂಭ ಮಾಡಿತು. ಆವಾಗ ಹಿಂದೆ ಮುಂದೆ ಏನೂ ವಿಚಾರ ಮಾಡಲಿಲ್ಲ. ಯುವರಾಜಕುಮಾರ ಮಹಾರಾಣಿ ಬಳಿ ಬಂದ. ಆ ಮಹಾರಾಣಿಯ ಹಿನ್ನೆಲೆಯನ್ನು ಎಲ್ಲವುಗಳನ್ನು ಅರಿತುಕೊಂಡ. ಕೊನೆಗೆ ಯೋಗಕ್ಷೇಮವನ್ನು ವಿಚಾರ ಮಾಡಿ ಒಂದೇ ಒಂದು ಮಾತು ಹೇಳಿದ, ನಾನು ನಿನ್ನ ರೂಪಕ್ಕೆ ಸೋತೀನಿ, ನಿನ್ನ ಸೌಂದರ್ಯಕ್ಕೆ ನನ್ನ ಮನಸ್ಸು ಮಾರು ಹೋಗ್ಯದ, ಅದಕ್ಕೆ ನಿನ್ನ ಕೈ ಹಿಡಿಬೇಕಂತ ಮಾಡೀನಿ, ನಿನ್ನ ಲಗ್ನ ಆಗ್ಬೇಕಂತ ಮಾಡೀನಿ, ಆಗತಿದೇನು ಅಂತ ಕೇಳೇ ಬಿಟ್ಟ. ಆವಾಗ ಮಹಾರಾಣಿ ಅಂದಳು, ನನ್ನ ನೀನು ಕೈ ಹಿಡಿಬೇಕಾಗಿತ್ತು ಅಂದ್ರೆ, ನನ್ನ ಜೊತೆಗೆ ನೀನು ಲಗ್ನ ಆಗಬೇಕಾಗಿತ್ತು ಅಂದ್ರೆ, ನಾನು ನಮ್ಮ ತಂದೆಗೆ ಒಬ್ಬಳೇ ಮಗಳ, ಅಂಗೈಯೊಳಗಿನ ಲಿಂಗದಂಗ ಜೋಪಾಸನ ಮಾಡ್ಯಾನ. ಅದಕ್ಕೆ ನಿನ್ನ ನಾನು ಮದುವೆ ಆಗಬೇಕಾಗಿತ್ತು ಅಂದ್ರೆ ನಮ್ಮ ತಂದೆ ಜೊತೆಗೆ ಬಂದು ಮಾತಾಡಿ ನೀನೇನು ಮಾಡಬೇಕು, ನಮ್ಮ ತಂದೆಯ ಒಪ್ಪಿಗೆಯನ್ನು ಪಡೆದರೆ ಮಾತ್ರ ನನ್ನ ಕೈ ಹಿಡಿಯೋಕೆ ಸಾಧ್ಯದ, ಇರದಿದ್ರೆ ಈ ಜನ್ಮದೊಳಗೆ ಅದು ಆಗು ಮಾತಲ್ಲ ಅಂದಳು. ಆಯಿತು, ಹಾಗಾದ್ರೆ ಇನ್ನು 2 ದಿವಸದೊಳಗೆ ನಾನು ನಿಮ್ಮ ಅರಮನೆಗೆ ಬಂದು ನಿಮ್ಮ ತಂದೆಯನ್ನು ಭೇಟಿಯಾಗಿ ಒಪ್ಪಿಗೆಯನ್ನು ಪಡ್ಕೋತೀನಿ ಅಂದ ಯುವರಾಜಕುಮಾರ. ಆಯಿತು, ಹಾಗೇ ಮಾಡೋಣ ಅಂತ ಹೇಳಿ ಯುವರಾಜಕುಮಾರ ತನ್ನ ಪಾಡಿಗೆ ತಾನು ಹೋದ. ಮಹಾರಾಣಿ ತನ್ನ ಸಖಿಯರ ಜೊತೆಗೆ ತನ್ನ ಪಾಡಿಗೆ ತಾನು ಮರಳಿ ಅರಮನೆಗೆ ಬಂದಳು. ಮತ್ತು ಯಥಾ ಪ್ರಕಾರ ದಿನಂಪ್ರತಿ ವಾಯುವಿಹಾರಕ್ಕೆ ಬರುತ್ತಿದ್ದಳು. 2 ದಿವಸದಾದ ಬಳಿಕ ಮತ್ತೊಬ್ಬ ಯುವರಾಜಕುಮಾರ, ಅವನು ಸಹಿತ ಆಕಸ್ಮಿಕವಾಗಿ ಅದೇ ಅರಣ್ಯದ ಮಾರ್ಗದೊಳಗೆ ತನ್ನ ಸಹಚರರೊಂದಿಗೆ ಹೊರಟಿದ್ದ. ಅವನ ದೃಷ್ಟಿನೂ ಮಹಾರಾಣಿ ಮ್ಯಾಲ ಬಿತ್ತು. ಮನಸ್ಸು ಸೋತೀತು. ಸೌಂದರ್ಯದೊಳಗೆ ಸಿಕ್ಕ ಹಾಕ್ಕೊಂಡಿತು. ಆವಾಗ ಅವನು ಸಹಿತ ಯಾವುದನ್ನೂ ವಿಚಾರಿಸದೆ ಒಂದು ಕ್ಷಣದೊಳಗೆ ಕೈ ಹಿಡಿಬೇಕು, ಲಗ್ನ ಆದ್ರೆ ಇವ್ರನ್ನ ಆಗ್ಬೇಕಂತ ತಿಳ್ಕೊಂಡು ಆಸೆ ಭಾವವನ್ನು ಇಟ್ಟುಕೊಂಡು ಬಂದು ಮಹಾರಾಣಿಗೆ ತಿಳಿಸಿದ, ನಾನು ಇಂಥ ದೇಶದ ಮಹಾರಾಜ ಇದ್ದೀನಿ, ಅದಕ್ಕೆ ಯಾವ ಸಿರಿ ಸಂಪತ್ತಿಗೂ ಕೊರತೆ ಇಲ್ಲ, ಮುತ್ತು ರತ್ನ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಏನು ನೋಡ್ಬೇಕು ನಮ್ಮ ಸಾಮ್ರಾಜ್ಯದೊಳಗೆ ತುಂಬಿ ತುಳುಕ್ತದ, ಯಾವುದಕ್ಕೂ ಕೊರತೆ ಇಲ್ಲ.
ಆದ್ದರಿಂದ ಇಂಥ ದೇಶದ ಯುವರಾಜಕುಮಾರ ನಾನಿದ್ದೀನಿ, ನಿಮ್ಮನ್ನ ಲಗ್ನ ಆಗಬೇಕಂತ ಮಾಡೀನಿ, ನನ್ನ ಕೈ ಹಿಡಿತೀರೇನು ಅಂತ ಕೇಳಿದ. ಆವಾಗ ಮಹಾರಾಣಿ ಅಂದಳು, ಈಗಾಗಲೇ ನಿನಕ್ಕಿಂತ ಮೊದಲ ಮೊನ್ನೊಬ್ಬ ಕೇಳಿ ಹೋಗ್ಯಾನ. ಅವನಿಗೆ ನಮ್ಮ ತಂದೆ ಒಪ್ಪಿಗೆ ಪಡ್ಕೊ ಅಂತ ಹೇಳಿ ಕಳಿಸೀನಿ. ಈಗ ಮತ್ತೊಬ್ಬ ನೀನು ಬಂದಿದ್ದಿ. ಯಾರು ಬಂದ್ರೇನು, ಎಷ್ಟು ಜನ ಬಂದ್ರೇನು, ನಾನು ಲಗ್ನ ಆಗೋದು ನನ್ನ ಕೈಯೊಳಗಿಲ್ಲ, ನಮ್ಮ ತಂದೆ ಕೈಯೊಳಗದ. ಅದಕ್ಕೆ ನೀನು ಬಂದು ನಮ್ಮ ತಂದೆಗೆ ಭೇಟಿಯಾಗಿ ಒಪ್ಪಿಗೆಯನ್ನು ಪಡೆದದ್ದೇ ನಿಜವಾಯಿತು ಅಂದ್ರೆ ನಂದು ಒಪ್ಪಿಗೆದ ಅಂತ ತಿಳಿಸಿದಳು ಮಹಾರಾಣಿ. 2 ದಿವಸ ಬಿಟ್ಟ ಬಳಿಕ ಇಬ್ಬರು ಏಕಕಾಲಕ್ಕೆ ಯುವರಾಜಕುಮಾರರು ಬಂದು ಅವರ ತಂದೆಗೆ ಭೇಟಿ ಆದರು. ಮಹಾರಾಣಿಯವರ ತಂದೆಗೆ ನನಗೆ ಕೊಟ್ಟು ಲಗ್ನ ಮಾಡ್ರಿ ಅಂತ ಒಬ್ಬ ಯುವರಾಜಕುಮಾರ, ಅದು ಯಾಕೆ ಆದೀತು, ಅವನಿಗೆ ಯಾಕೆ ಕೊಡ್ತೀರಿ, ನನಗೆ ಕೊಡ್ರಿ ಅಂತ ಮತ್ತೊಬ್ಬ ಯುವರಾಜಕುಮಾರ. ಒಬ್ಬ ಹೆಣ್ಮಗಳು ಲಗ್ನ ಆದವ್ರು ಎಷ್ಟು ಜನ ಅದಾರ ಈಗ, ಇಬ್ಬರು ಕೂಡ್ಯಾರ. ಮಹಾರಾಜಂದ ಒಬ್ಬರಿಗೆ ಕೊಟ್ಟೇವಿ ಅಂದ್ರೆ ಒಬ್ಬರು ಸಿಟ್ಟಾಗ್ತಾರೆ. ಅದಕ್ಕೆ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು, ಯಾಕೆ ಇಬ್ಬರು ಸಂಪತ್ತಿನೊಳಗೆ ಕೊರತೆ ಇರೋರಲ್ಲ ಇವರು. ಸಮೃದ್ಧತೆಯಿಂದ ಕೂಡಿದ ಸಂಪತ್ತು, ಜೀವನ ಪರ್ಯಂತರ ಉಂಡು ಉಟ್ಟು ಸುಖಪಟ್ಟರು ಸಹಿತ ತೀರಲಾರದಷ್ಟು ಸಂಪತ್ತದ. ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ತಿಳಿಲಾರ್ದಂಗಾಯಿತು. ಯಾರಿಗೆ? ಮಹಾರಾಣಿಯವರ ತಂದೆಗೆ. ಕೊನೆಗೆ ಮಹಾರಾಜ ಹೇಳಿದ, ನನಗಂತರೂ ಏನೂ ತಿಳಿವಲ್ದು, ಮಗಳರ ಒಬ್ಬಾಕೆದಾಳ, ನೀವರ ಇಬ್ಬರು ಬಂದಿರಿ, ಅದಕ್ಕೆ ಇದರೊಳಗೆ ನಾನು ಭಾಗಿಯಾಗೋದಿಲ್ಲ. ಯಾರನ್ನು ಕೈ ಹಿಡಿಬೇಕು ಯಾರನ್ನು ಕೈ ಹಿಡಿಬಾರ್ದು ಅನ್ನೋದು ನನ್ನ ಮಗಳನ್ನು ಕೇಳಿ ನೀವೋ ಒಪ್ಪಿಗೆ ಪಡ್ಕೊಳ್ರಿ, ಆ ಬಳಿಕ ನಾನು ನಿಂತು ಲಗ್ನ ಮಾಡೋ ಜವಾಬ್ದಾರಿ ನಂದದ ಅಂತ ಹೇಳಿದ. ಮಗಳ ಮೇಲೆ ಹಾಕಿ ಮಹಾರಾಜ ಸರದ. ಅವಾಗಿಬ್ಬರು ಕೂಡಿ ಮಹಾರಾಣಿಗೆ ಬಂದು ಭೇಟಿ ಆದರು. ನೋಡು, ನನಗೆ ದೇವರು ಸಾಕಷ್ಟು ಸೌಂದರ್ಯವನ್ನು ಕೊಟ್ಟಾನ, ಶರೀರದೊಳಗೆ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟಾನ, ಏನು ಬೇಕಾದ ಮಾಡಬಲ್ಲೆ ನಾನು, ಸಂಪತ್ತಿಗೂ ಕೊರತೆ ಇಲ್ಲ. ಅದಕ್ಕೆ ನಿನ್ನ ಬಳಿ ವಿನಂತಿ ಮಾಡ್ಕೋತೀನಿ, ನನ್ನ ನೀನು ಲಗ್ನ ಆದಿ ಅಂದ್ರೆ ನಿನ್ನ ಜೀವನ ಭಾಳ ಚಲೋ ಇರ್ತದಂತ ಒಬ್ಬ ಯುವರಾಜಕುಮಾರ ವಿನಂತಿ ಮಾಡಿದ ಮಹಾರಾಣಿಗೆ. ಇನ್ನೊಬ್ಬಿದ್ನಲ್ಲ ಅವ ಹೆಂಗೆ ಸುಮ್ಮ ಕೊಡ್ತಾನ, ಅವಂದೇನು ಕೇಳ್ತಿದ್ದಿ, ನಂದು ಕೇಳಂದವ. ಅವನದೆಷ್ಟು ಸಂಪತ್ತದಲ್ಲ, ಅವನಕ್ಕಿಂತ ಮಿಗಿಲಾದ ಸಂಪತ್ತದ, ಅವನಕ್ಕಿಂತ ಮಿಗಿಲಾದ ಸೌಂದರ್ಯವನ್ನು ನನಗೆ ಕೊಟ್ಟಾನ ಭಗವಂತ. ನನಗೂ ಕೂಡ ಯಾವುದಕ್ಕೂ ಕೊರತೆ ಇಲ್ಲ, ಅವನು ಬಿಡು, ನನ್ನ ಕೈ ಹಿಡಿ ಅಂತ ಮತ್ತೊಬ್ಬ ಯುವರಾಜಕುಮಾರ ಹೇಳಿದ. ತಂದೆಗೆ ಏನು ಮಾಡ್ಬೇಕಂತ ತಿಳಿದಿರಲಿಲ್ಲ. ಆದ್ರೆ ಮಹಾರಾಣಿ ಯುವರಾಣಿ ಇದ್ದಳಲ್ಲ, ಇಟ್ಟು ಜಾಣಿದ್ಲಲ್ಲ ಹೆಣ್ಮಗಳು, ಆ ಯುವರಾಣಿ ಹೇಳಿದಳು, ನಮ್ಮ ತಂದೆಗಂತರೂ ಇದನ್ನು ಬಗೆಹರಿಸೋದಾಗಲಿಲ್ಲ. ಈಗ ಹೇಗಾದರೂ ಮಾಡಿ ಒಂದು ಉಪಾಯ ಮಾಡಬೇಕು. ಯಾಕೆ, ನಾನಿರೋದರ ಒಬ್ಬಾಕಿ, ಇವರರ ಇಬ್ಬರು ಮಾಡ್ಕೋತೀನಿ ಅಂತಾರ, ಅದು ಎಂದಾದರೂ ಸಾಧ್ಯದ ಏನು? ಒಬ್ಬ ಹೆಣ್ಮಗಳು ಇಬ್ಬರನ್ನ ಮಾಡ್ಕೊಳ್ಳೋಕೆ ಸಾಧ್ಯದನು? ಜಗತ್ತು ಒಪ್ತದೇನು? ಸಮಾಜ ಸರಿ ಅಂತ ಮನ್ನಿಸ್ತದೇನು? ಇದು ಎಂದೂ ಸಾಧ್ಯವಿಲ್ಲ. ಅದಕ್ಕೆ ಹೆಣ್ಮಗಳು ವಿಚಾರ ಮಾಡಿದ್ಲು, ಈಗ ನಾವೊಬ್ಬಾಕಿ ನೀವಿಬ್ಬರು ಲಗ್ನ ಆಗೋರು, ಒಂದು ಕೆಲಸ ಮಾಡಿರಿ, ಇಬ್ಬರು ಒಬ್ಬ ಹೆಣ್ಮಗಳು ಇಬ್ಬರನ್ನ ಲಗ್ನ ಆಗೋದು ತಪ್ಪನಿಸ್ತದ, ಅದು ಜಗತ್ತಿನ ಜನಗಳ ದೃಷ್ಟಿಯೊಳಗೆ ಸರಿ ಅನಿಸೋದಿಲ್ಲ. ಅದಕ್ಕೆ ನಾವೊಂದು ಕೆಲಸ ಹೇಳ್ತೀನಿ, ಇಬ್ಬರು ಮಾಡ್ತೀರಿ ಏನು ಅಂದಳು. ಏನು ಒಂದಲ್ಲ 101 ಹೇಳು, ಮಾಡದಿದ್ರೆ ಕೇಳು. ಎದ್ರ ಸಲುವಾಗಿ? ಹೆಣ್ಮಗಳ ಸಲುವಾಗಿ.
ಕೊನೆಗೆ ಹೇಳಿದ್ಲು, ನಿನ್ನ ಸೈನ್ಯ ಬಳಗ ಎಷ್ಟದ ನೀನು ಕರ್ಕೊಂಡು ಬಾ, ನಿನ್ನ ಸೈನ್ಯ ಎಷ್ಟು ಬಳಗದ ನೀನು ಕರ್ಕೊಂಡು ಬಾ. ಇಬ್ಬರು ನಿಮ್ಮ ಸೈನ್ಯ ಬಲವನ್ನು, ಕಾಲ್ದಳಗಳನ್ನು, ಆನೆ ಒಂಟಿ ಕುದುರೆ ಅಂತ ಏನದವಲ್ಲ ಎಲ್ಲ ಸೈನ್ಯ ಬಳಗವನ್ನು 2 ಜನ ಕರ್ಕೊಂಡು ಬನ್ನಿ. ನಾನು ಯುದ್ಧದ ಕಹಳೆಯನ್ನು ಊದುತ್ತೇನೆ. ಇಬ್ಬರು ಯುದ್ಧ ಮಾಡ್ರಿ. ಆ ಯುದ್ಧದೊಳಗೆ ಯಾರು ಗೆಲ್ಲುತ್ತೀರಿ ನೋಡು ಅವ್ರನ್ನ ನಾನು ಲಗ್ನ ಆಗತೀನಿ ಅಂದಳು. ಇವ ಹೋದ, ಲಕ್ಷ ಜನ ಸೈನಿಕರನ್ನ ಕರ್ಕೊಂಡು ಬಂದ. ಇವ ಹೋದ, ಇವನು ಲಕ್ಷೋಪಲಕ್ಷ ಸೈನ್ಯ ಬಳಗವನ್ನು ಕರ್ಕೊಂಡು ಬಂದ. ಒಂದು ಕಡೆಗೆ 1,00,000 ಜನ, ಮತ್ತೊಂದು ಕಡೆಗೆ ಮತ್ತೊಂದು 1,00,000 ಜನ ನಿಂತಾರ. ಯಾರ ಸಲುವಾಗಿ ನಿಂತಾರ? ಯಾರ ಸಲುವಾಗಿ ನಿಂತಾರ? ಒಬ್ಬ ಹೆಣ್ಮಗಳ ಸಲುವಾಗಿ ನಿಂತಾರ. ಆವಾಗ ಯುದ್ಧದ ಕಹಳೆಯನ್ನು ಯುವರಾಣಿ ಊದಿದಳು. ಯುದ್ಧ ಪ್ರಾರಂಭವಾಯಿತು. ಘನಘೋರ ಯುದ್ಧ ನಡೀತು. ಅವರು ಇವ್ರ ಮ್ಯಾಲೆ ಏರಿ ಬಂದರು, ಇವರು ಅವ್ರ ಮ್ಯಾಲೆ ಏರಿ ಬಂದರು. ರಕ್ತದ ಕೋಡಿ ಹರಿಯಾಕ ಶುರುವಾಯಿತು. ರುಂಡ ಮುಂಡಗಳು ಬೇರ್ಪಟ್ಟವು. ಆ ಸೈನಿಕರ ಸಾವಿರಾರು ಜನ ಮಕ್ಕಳು ಪರದೇಶಿಗಳಾಗಿದ್ದರು. ಅವರ ಹೆಂಡತಿಯರು ವಿಧವೆಯರಾಗಿದ್ದರು. ರಕ್ತದ ಕಾಲುವೆ ಹರಿಯಾಕತ್ಯದ. ಎಷ್ಟು ದಿವಸ ಯುದ್ಧ ನಡೀತು ಅಂತ ಕೇಳಿದ್ರೆ, ಈಗೇನು ಲಗ್ನ ಆಗುವಂಥ ಯುವರಾಣಿ ಇದ್ದಳಲ್ಲ, 25 ವರ್ಷ ಇತ್ತಕಿಗೆ. 25 ವರ್ಷ ಇದ್ದಾಗ ಯುದ್ಧ ಪ್ರಾರಂಭ ಆಗಿದ್ದು, ಮುಂದೆ 75 ವರ್ಷದ ಮುದುಕಿ ಆಗಿದ್ಲು. ಯುದ್ಧ ನಿಂತಿರಲಿಲ್ಲ. ಲಕ್ಷ ಜನ ಸೈನಿಕರು ಯುದ್ಧದ ರಣರಂಗದೊಳಗೆ ಹೆಣ ಆಗಿ ಬಿದ್ದಿದ್ರು. ಹೆಣ್ಮಗಳು ಮಾತ್ರ ಹಾಗೇ ಉಳಿದಿದ್ದಳು. ಇಬ್ಬರಿಗೂ ಕೈ ಹಿಡಿಯೋಕ್ಕಾಗಲಿಲ್ಲ. ಯಾರು ಕೈ ಹಿಡಿದು ಲಗ್ನ ಆಗಿ ಸುಂದರವಾದ ಸಂಸಾರವನ್ನು ಮಾಡಿ ಬದುಕನ್ನು ಸಾಗಿಸಬೇಕಂತ ಕನಸು ಕಟ್ಟಿಕೊಂಡು ಬಂದಿದ್ರಲ್ಲ, ಬಂದವರು ಮರಳಿ ತಮ್ಮ ಸಾಮ್ರಾಜ್ಯಕ್ಕೆ ಹೋಗಲಿಲ್ಲ, ಪ್ರಾಣ ಕಳ್ಕೊಂಡ್ರು. ಅದಕ್ಕೆ ಸುಮ್ಮನೆ ಹೇಳಿಲ್ಲವರು ಅಲ್ಲಮರು. ಹೆಣ್ಣಿಗಾಗಿ ಸತ್ತವರು ಕೋಟ್ಯಾನುಕೋಟಿ. ಮುಂದೆ ಹೇಳ್ತಾರ, ಆಸೆ ಆಮಿಷಕ್ಕಾಗಿ ಸತ್ತವರು ಕೋಟ್ಯಾನುಕೋಟಿ. ಆಸೆ ಯಾರಲ್ಲಿ ಇರ್ತದ, ಅದರ ಸ್ವಭಾವ, ಅದರ ಗುಣಧರ್ಮ ಏನು ಅಂತ ಕೇಳಿದ್ರೆ, ಸ್ವಲ್ಪ ಇತ್ತಂದ್ರೆ ಸುಖ ಕೊಡ್ತದೆ. ಅದು ಅತಿ ಆಯಿತು ಅಂದ್ರೆ ನಮಗೆ ದುಃಖವನ್ನು ಕೊಡುತ್ತದೆ. ಅದಕ್ಕೆ ಅವ್ರಂತಾರ, ಆಸೆ ಇರಬೇಕು, ಆದರೆ ಅತಿಯಾಗಿ ಇರಬಾರ್ದು. ಆಸೆ ಬದುಕಿಗೆ ಎಷ್ಟು ಬೇಕು ಅಷ್ಟೇ ಇರಬೇಕು. ಅತಿಯಾಗಿ ನಾವು ಎಲ್ಲವುಗಳನ್ನು ಅಪೇಕ್ಷೆ ಪಟ್ಟೇವಿ ಅಂದ್ರೆ, ಇಚ್ಛಿಸಿದೇವಿ ಅಂದ್ರೆ ನಮ್ಮ ಪ್ರಾಣ ಹಾನಿಯಾಗುತ್ತದೆ. ಸುಂದರವಾದ ಜೀವನ ಕೆಟ್ಟು ಹೋಗುತ್ತದೆ. ಈಗ ಇದು ಜಗತ್ತು ಎಂಥ ಜಗತ್ತು? ಸತ್ಯಂ ಶಿವಂ ಸುಂದರಂ ಅನ್ನುವಂತಹ ಜಗತ್ತ. ಇಂಥ ಜಗತ್ತಿನೊಳಗೆ ಬದುಕಾಕತ್ತೇವೆ ಅಂದ ಬಳಿಕ ಸುಂದರವಾದ ವಸ್ತುಗಳನ್ನು ನೋಡಿದಾಗ ಮನಸ್ಸಿನೊಳಗೆ ಮಧುರ ಭಾವ ಉಂಟಾಗುತ್ತದೆ. ಈಗ ಹಾದಿ ಹಿಡಿದು ಬರ್ತಿರ್ತೀರಿ, ಸುತ್ತಮುತ್ತ ಹಕ್ಕಿ ಪಕ್ಷಿಗಳು ಹಾಡ್ತಿರ್ತಾವೆ. ಅದು ಕೇಳಿಸ್ತದೆ, ಕಿವಿಗೆ ಹಕ್ಕಿ ಪಕ್ಷಿಗಳ ಹಾಡ ಕೇಳಿಸ್ತದೆ. ಯಾರೋ ಮನೆ ಮುಂದೆ ಒಂದಿಷ್ಟು ಹೂವಿನ ಗಿಡದೊಳಗೆ 100 ಹೂಗಳ ಅರಳಿ ನಿಂತಿರ್ತಾವು. ಅರಳಿದ ಹೂವನ್ನು ಹಕ್ಕಿ ಪಕ್ಷಿಗಳ ಹಾಡ ಕೇಳಿದ ಬಳಿಕ
ಮನಸ್ಸಿನೊಳಗೆ ಸಂತೋಷ ಆಗೋದಿಲ್ಲೇನು? ಮಧುರ ಭಾವ ಉದಯ ಆಗೋದಿಲ್ಲೇನು? ಮಧುರ ಭಾವ ಮೂಡುತ್ತದೆ. ಇದನ್ನೆಲ್ಲ ಸೌಂದರ್ಯವನ್ನು ನೋಡಿದಾಗ, ಆ ಸೌಂದರ್ಯವನ್ನು ನೋಡಿದಾಗ ಮಧುರ ಭಾವ ಮೂಡ್ತದಲ್ಲ, ಆ ಮಧುರ ಭಾವಕ್ಕೆ ಪ್ರೇಮ ಅಂತ ಕರೀತಾರ. ಆ ಪರಮ ಪ್ರೇಮದ ಸ್ವರೂಪವೇ ಭಕ್ತಿ. ಇಂತಹ ಭಕ್ತಿಯ ಪಥದಲ್ಲಿ ನಡೆಯುವಂಥ, ಸಾಗುವಂತಹ ಭಕ್ತನ ಅಂತರಂಗದೊಳಗೆ ಬರೀ ಭಕ್ತಿ ಭಾವ ತುಂಬಬೇಕೇ ವಿನಃ ನೋಡಿದ್ದೆಲ್ಲ ಕೇಳಿದ್ದೆಲ್ಲ ಇದು ನಂದ ಆಗಿದ್ರೆ ಭಾಳ ಚಲೋ ಆಗ್ತಿತ್ತಲ್ಲ ಅನ್ನುವಂತಹ ಆಸೆ ಭಾವ ಮೂಡಬಾರದು. ದುರಾಸೆಯ ಭಾವ ಅಂತರಂಗದೊಳಗೆ ಏಳಬಾರದದು. ನೋಡ್ಬೇಕು, ಮರಿಬೇಕು. ಕಂಡದ್ದೆಲ್ಲ ನಂದ ಆಗಲಿ ಅಂದ್ರೆ ಆಗ್ತದೇನು? ಈಗ ಇವ ಲಗ್ನ ಆಗ್ಯಾನ, 3 ಮಕ್ಕಳೂ ಆಗ್ಯಾವು. ಹಾದಿ ಹಿಡ್ಕೊಂಡು ಹೊರಟಾನ. ಒಬ್ಬ ಸುಂದರವಾದ ಯುವತಿ ಎದುರುಗಡೆಗೆ ಬರಾಕತ್ತಾಳ. ಸೌಂದರ್ಯಕ್ಕೆ ಸೋತ ಇವರು ನಮ್ಮವ್ರು ಆಗಲಿ ಅಂದ್ರೆ ಆಗಕ್ಕೆ ಬರ್ತದನು? ಎಂದಾದರೂ ಸಾಧ್ಯದ ಏನು? ಎಂದೂ ಸಾಧ್ಯವಿಲ್ಲ. ಮತ್ತು ಅವರ ಸೌಂದರ್ಯವನ್ನು ನೋಡಬಾರ್ದಂತಲ್ಲ, ಹಿಂಗೆ ನೋಡ್ಬೇಕಲ್ಲ. ಹೇಗೆ ನೋಡ್ಬೇಕು? ದೇವನು ಕೊಟ್ಟ ಈ ಸೌಂದರ್ಯ ಇದು ಪ್ರಸಾದ ಅಂತ ತಿಳ್ಕೊಂಡು ಭಾವಿಸಿದೇವಿ ಅಂದ್ರೆ ಮನಸ್ಸು ಕೆಡೋದಿಲ್ಲ, ಮನಸ್ಸು ಹೊಯ್ದಾಡೋದಿಲ್ಲ. ಮತ್ತು ಕಂಡದ್ದೆಲ್ಲ ನಮ್ಮದಾಗಲಿ ಅಂದ್ರೆ ಅದು ಎಂದಿಗೂ ಸಾಧ್ಯವಿಲ್ಲ. ಅದಕ್ಕೆ ಆಸೆ ಭಾವ ಇರಬೇಕು, ಇರದಿದ್ರೆ ಬದುಕಾಗೋದಿಲ್ಲ. ಈಗ ಮೀನು ಬದುಕಬೇಕಾಗಿತ್ತಂದ್ರೆ ಏನು ಬೇಕು? ಮೀನು ಬದುಕಬೇಕಾಗಿತ್ತಂದ್ರೆ ಏನು ಬೇಕು? ನೀರು ಬೇಕು. ದುಂಬಿ ಬದುಕಬೇಕಾಗಿತ್ತು ಅಂದ್ರೆ ಹೂವಿನೊಳಗೆ ಮಕರಂದ ಇರಬೇಕಲ್ಲ. ಹೇಗೋ ಹಾಗೆ ಮನುಷ್ಯನು ಜಗತ್ತಿನೊಳಗೆ ಬದುಕಬೇಕಾಗಿತ್ತಂದ್ರೆ ಆಸೆ ಭಾವ ಇರಬೇಕು. ನೀರಿರದಿದ್ರೆ ಮೀನು ಬದುಕೋದಿಲ್ಲ, ಪರಿಮಳ ಇರದಿದ್ರೆ ದುಂಬಿ ಬದುಕೋದಿಲ್ಲ, ಆಸೆ ಭಾವ ಇರದಿದ್ರೆ ಮನುಷ್ಯ ಬದುಕಾಗೋದಿಲ್ಲ. ಜಗತ್ತಿನೊಳಗೆ ಇರಬೇಕು ಆಸೆ ಭಾವ, ಆದರೆ ಅತಿಯಾಗಿ ಇರಬಾರ್ದು. ಅದು ದುರಾಸೆಯಾಗಿ ಮಾರ್ಪಡಬಾರ್ದು. ಎಷ್ಟು ಬೇಕು ಅಷ್ಟೇ ಇರಬೇಕು. ಈಗ ತಾವೆಲ್ಲ ಹೆಪ್ಪು ಹಾಕ್ತೀರಿ, ಹೆಪ್ಪು ಹಾಕ್ತಿರೋ ಇಲ್ಲೋ? ಮಸ್ತಾಗಿ ಕೆನೆ ತೇಲುವಂಗೆ ಹಾಲು ಕಾಯಿಸ್ತೀರಿ. ಕಾಯಿಸಿದ ಬಳಿಕ ಒಂದು ಬೊಗೋಣಿ ಹಾಲು ಇತ್ತು ಅಂದ್ರೆ 1 ಬೊಗೋಣಿ ಮೊಸರು ಹಾಕ್ತೀರೇನ? ಅದಕ್ಕೆ ಹಾಕಿದ್ರೆ ಉಳಿತದನು? ಹೆಪ್ಪು ಎಷ್ಟು ಹಾಕ್ತೀವಿ? 1 ಹನಿ ಅಥವಾ 1-2 ಹನಿ ಹಾಕ್ತೀವಿ. ಹಾಲಿಗೆ ಹೆಪ್ಪು ಎಷ್ಟು ಬೇಕೋ ಅಷ್ಟು ಹಾಕಿದಾಗ ಹಾಲು ಹೋಗಿ ಮೊಸರು ಆಗ್ತದೆ, ಮೊಸರ ಮಜ್ಜಿಗೆ ಆಗ್ತದೆ, ಮಜ್ಜಿಗೆಯೊಳಗೆ ಗುಂಡು ತೇಲುತ್ತೆ. ಆ ಬಳಿಕ ಅದನ್ನು ಕಾಯಿಸಿ ತುಪ್ಪ ಮಾಡ್ತೇವೆ. ವರುಷಗಳ ಕಾಲ ತುಪ್ಪ ಮಾಧುರ್ಯವನ್ನು ಹರವುತ್ತದೆ, ಸಿಹಿಯನ್ನು ಕೊಡ್ತದೆ, ಸಂತೋಷವನ್ನು ಕೊಡ್ತದೆ. ಕಾರಣ ಅಷ್ಟು ತುಪ್ಪ ಸುಮಧುರವಾಗಿ ಸುವಾಸಿತವಾಗಿ ಅದು ವರುಷಗಳ ಕಾಲ ಬದುಕಬೇಕಾಗಿತ್ತು ಅಂದ್ರೆ ಹಾಲಿಗೆ ಎಷ್ಟು ಬೇಕು ಅಷ್ಟೇ ಮೊಸರು ಹಾಕಬೇಕು. ಅತಿಯಾಗಿ ಹಾಕಿದ್ದೇವೆ ಅಂದ್ರೆ ಹುಳಿ ಆಗ್ತದೆ, ಎಲ್ಲ ಕೆಟ್ಟು ಹೋಗ್ತದೆ. ಇದು ಗೊತ್ತದ ಇಲ್ಲ? ಆ ಬಳಿಕ ಈಗ ನೀವು ಅಡುಗೆ ಮಾಡ್ತೀರಿ ತಾಯಂದಿರು, ಯಾರಾದರೂ ನಿಮ್ಮ ಫೋನ್ಯಾರು ಬಂದಿರ್ತಾರೆ, ಒಂದು 8 ಜನ ಬಂದಾರಂತ ತಿಳ್ಕೊಳ್ಳಿ. 8 ಜನಕ್ಕೆ ಯಾವ ಪದಾರ್ಥ ಮಾಡಬೇಕು, ಯಾವ್ಯಾವ ಪದಾರ್ಥಕ್ಕೆ ಎಷ್ಟೆಷ್ಟು ಉಪ್ಪು ಹಾಕಬೇಕು, ಖಾರ ಹಾಕಬೇಕು, ಜೀರಿಗೆ ಹಾಕಬೇಕು, ಸಾಸಿವೆ ಹಾಕಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಅಷ್ಟು ಪ್ರಮಾಣದೊಳಗೆ ಹಾಕಿದ್ದೇವೆ ಅಂದ್ರೆ ಅಡಿಗೆ ಮಸ್ತ್ ಆಗ್ತದೆ. ಪೌಣ್ಯರು ಶಿಸ್ತಾಗಿ ಕೂತು ಹೊಡಿತಾರೆ. ಹೊಡೆದ ಬಳಿಕ ಅಂತಾರೆ ಏನು ಭಾರಿ ಆಗಿತ್ತು ಅಂತಾರೆ. ಯಾವಾಗ ಭಾರಿ ಆಗಿತ್ತಂತಾರ? ನೀವು ಎಷ್ಟು ಬೇಕು ಅಷ್ಟು ಹಾಕಿದಾಗ ಭಾರಿ ಆಗೈತಿ ಅಂತಾರೆ ಅವರು. ನೀವು ಅತಿಯಾಗಿ ಈ ಕಡೆಗೆ ಅತ್ತಿಗೆ ಗೊತ್ತಿರಲಾರ್ದಂಗೆ ಸೊಸಿ ಖಾರ ಒಗೆದಿದ್ದಳು, ಸೊಸಿಗೆ ಗೊತ್ತಿರಲಾರ್ದಂಗೆ ಒಂದು ಮುಟ್ಟಿಗೆ ಅತ್ತಿ ಖಾರ ಒಗೆದಿದ್ಲು ಅಂದ್ರೆ ಭಾರಿ ಆಗೈತಿ ಅಂತಾರನವ್ರು.
2 ಹಿಡಿ ಖಾರ ತಿಂದು ಹೊಳ್ಳಿ ಊರಿಗೆ ಹೋಗೋದಿಲ್ಲ ಅವರು. ಅತಣಿ ಸರ್ಕಾರ ದವಾಖಾನ್ಯಾಗ 1 ವಾರ ಅಡ್ಮಿಂಟ್ ಆಕಾರ ಎಲ್ಲರೂ. ಪ್ರಮಾಣ ತಪ್ಪಿತು, ಅಡುಗಿನೂ ಕೆಡ್ತದ, ಹಾಲೂ ಕೆಡ್ತದ. ಹೇಗೋ ಅಷ್ಟೇ ಅಲ್ಲ, ತಾವೆಲ್ಲ ಎಲೆ ಅಡಿಕೆ ಹಾಕ್ತಿರಿಲ್ಲ, ಎಲೆ ಅಡಿಕೆ ಹಾಕಬೇಕಾದ್ರೆ ಅಡಿಕೆ ಬೆಟ್ಟ ಒಂದು ಪೂರ್ಣ ಇರ್ತದೆ, ಎಲೆ ಒಂದು ಪೂರ್ಣ ಇರ್ತದೆ. ಸುಣ್ಣ ಎಷ್ಟಿರ್ತದೆ? ಇಷ್ಟೊಂದು ಅಡಿಕೆ ಬೆಟ್ಟ ಇತ್ತಂತ ತಿಳ್ಕೊಳ್ಳಿ. ಅಡಿಕೆ ಬೆಟ್ಟ ಎಷ್ಟೈತೆ ಅಷ್ಟ ನಾ ಸುಣ್ಣ ತಿಂತೀನಿ, ಎಲಿಗೆ ಅಷ್ಟ ಸುಣ್ಣ ಹಚ್ತೀನಿ ಅಂತಂದ್ರಪ್ಪ ಅಂದ್ರೆ ಆಗ್ತದನ? ಒಂದು ಸರ್ತಿ ಪ್ರಯೋಗ ಮಾಡಿ ನೋಡ್ರಿ. ಒಂದು ಪೂರ್ಣ ಎಲೆ ತೊಗೊರಿ, ಒಂದು ಅಡಿಕೆ ಬೆಟ್ಟ ತೊಗೊರಿ, ಅಡಿಕೆ ಬೆಟ್ಟದಷ್ಟ ಇಷ್ಟು ಸುಣ್ಣ ಹಚ್ಕೊಂಡು ತಿನ್ನಿರಿ. ಬಾಯಿ ಆಗಿರೋದಿಲ್ಲ, ಅದು ಬೊಂಬಾಯಿ ಆಗತ್ತೆ. ಅಂದ್ರೆ ಬಾಯಿ ಸುಟ್ಟು ಹೋಗ್ತದ. ಇದು ಗೊತ್ತಿಲ್ಲ ಏನು? ಹೆಚ್ಚಿಗೆ ಹೆಪ್ಪ ಹಾಕಿದ್ರೆ ಹಾಲು ಕೆಡ್ತದ, ಹೆಚ್ಚಿಗೆ ಸುಣ್ಣ ಹಚ್ಚಿದ್ರೆ ಬಾಯಿ ಸುಡ್ತದ ಅನ್ನೋದು ಗೊತ್ತದ. ಹಾಗೆ ನಮ್ಮ ಬದುಕಿಗೆ ಹೆಚ್ಚಿಂದ ನಾವು ಗಳಿಸಿದೇವಿ ಮಿತಿ ಮೀರಿ ಅಂದ್ರೆ ಬದುಕೆ ಸರ್ವನಾಶ ಆಗಿ ಹೋಗ್ತದನ್ನುವಂಥದ್ದನ್ನು ಬಲ್ಲವರು ಹೇಳ್ತಾರೆ. ಅದಕ್ಕೊಂದಿಷ್ಟು ಏನು ಮಾಡೋದು? ಭಗವಂತ ಏನು ನಮಗೆ ಕೊಟ್ಟಾನಲ್ಲ ಸಿರಿ ಸಂಪತ್ತು, ಅಷ್ಟರೊಳಗನ ಆನಂದ ಪಡಬೇಕು, ಸಂತೋಷ ಪಡಬೇಕು, ಸಂತೃಪ್ತಿ ಹೊಂದಿ 100 ವರ್ಷ ಏನು ಮಾಡೋದು? ಸಂತೋಷದಿಂದ ಬಾಳಿ ಬದುಕಿ ಹೋಗೋದು. ಅತಿಯಾಗಿ ಯಾವುದನ್ನು ಅಪೇಕ್ಷೆ ಪಡಬಾರದು. ಪಟ್ಟೇವಿ ಅಂದ್ರೆ ಜೀವನ ನಾಶ ಆಗ್ತದೆ. ಹೇಗೆ ನಾಶ ಆಗ್ತದಂತ ಕೇಳಿದ್ರೆ, ಒಬ್ಬ ಮನುಷ್ಯ ಹಾದಿ ಹಿಡ್ಕೊಂಡು ಹೊರಟಿದ್ದ, ಯಾವುದೋ ತನ್ನ ಕೆಲಸಕ್ಕೆ ಹೊರಟಿದ್ದ. ಹಾದಿ ಪಕ್ಕದೊಳಗೆ ಒಂದು ಮಾವಿನ ಮರ ಬೆಳೆದು ನಿಂತಿತ್ತು. ಅದು ತನ್ನ ಮೈ ತುಂಬ ಹಣ್ಣು ಬಿಟ್ಟಿತ್ತು. ಏನು ಹಾದಿ ಹಿಡ್ಕೊಂಡು ಹೊರಟಿದ್ನಲ್ಲ, ಇವನ ದೃಷ್ಟಿ ಆ ಮಾವಿನ ಮರದ ಮೇಲೆ ಬಿತ್ತು. ಆವಾಗ ಅನಿಸಿತವನಿಗೆ, ಸಾವಿರಾರು ಹಣ್ಣುಗಳನ್ನು ಈ ಮರ ಬಿಟ್ಟದ, ಆದ್ರೆ ಯಾರು ದೃಷ್ಟಿನೂ ಈ ಮರದ ಮೇಲೆ ಬಿದ್ದಿಲ್ಲ. ಅದಕ್ಕೆ ಹಣ್ಣು ಉಳ್ದಾವು ಮರದಾಗ. ಆಕಸ್ಮಿಕ ನನಕ್ಕಿಂತ ಮೊದಲು ಯಾರಾದರೂ ನೋಡಿದ್ರೆ ಒಂದು ಹಣ್ಣು ಉಳಿತಿರಲಿಲ್ಲ ಮರದೊಳಗೆ. ಅದಕ್ಕೆ ಇನ್ನೊಬ್ಬರು ನೋಡೋಕ್ಕಿಂತ ಮೊದಲು ನನ್ನ ದೃಷ್ಟಿ ಬಿದ್ದೈತೆ ಅಂದ ಬಳಿಕ ಈ ಹಣ್ಣುಗಳನ್ನು ಬಿಡಬಾರ್ದಂತ ಅನಿಸಿತು. ಅವಾಗ ಏನು ಮಾಡಿದವ? ಮರ ಏರಿ ಹಣ್ಣುಗಳನ್ನು ಹರಿಬೇಕು, ಒಯ್ದು ಮಾರ್ಕೆಟ್ದೊಳಗೆ ಮಾರಬೇಕು, ಸಂಪತ್ತು ಬರ್ತದೆ, ನನ್ನ ಬದುಕು ಶ್ರೀಮಂತ ಆಗ್ತದಲ್ಲ ಅಂತ ಭಾವಿಸಿಕೊಂಡು ಹಿಂದೆ ಮುಂದೆ ಏನು ವಿಚಾರ ಮಾಡಲಿಲ್ಲ. ಮರ ಏರೇ ಬಿಟ್ಟ. ಏರಿ ಹಣ್ಣುಗಳನ್ನು ಹರಿಯಾವ ಕೆಳಗೆ ಚೆಲ್ಲಾವ. ಕೊನೆಗೆ ಮರದೊಳಗಿರುವಂತಹ ಎಲ್ಲ ಹಣ್ಣುಗಳನ್ನು ಹರಿದು ಕೆಳಗೆ ಒಗದ. ಕೆಳಗೆ ಹಣ್ಣಿನ ರಾಶಿ ಬಿದ್ದಿತ್ತು. ಎಷ್ಟು ಎತ್ತರ ಇದ್ನಲ್ಲ, ಇವನಷ್ಟು ಎತ್ತರ ಹಣ್ಣಿನ ರಾಶಿ ಬಿದ್ದದ. ಕೆಳಗಿಳಿದು ಚೀಲದೊಳಗೆ ತುಂಬಿಕೊಂಡು ಒಯ್ದು ಮಾರಿ ಬಿಟ್ಟಿದ್ದ ಅಂದ್ರೆ ಬದುಕು ಶ್ರೀಮಂತ ಆಗ್ತಿತ್ತು. ಹಂಗೆ ಮಾಡಲಿಲ್ಲ. ಎಲ್ಲ ಹರಿದ ಬಳಿಕ ಕೆಳಗೆ ಹಣ್ಣಿನ ರಾಶಿ ಬಿದ್ದರೂ ಸಹಿತ ಕೆಳಗೆ ನೋಡುವಲ್ಲಿವ ತುದಿ ಮ್ಯಾಲ ಒಂದು ಹಣ್ಣು ಉಳಿದಿತ್ತು ಮರದಾಗ. ಲಕ್ಷ್ಯ ಭಾಳ ಇದ್ದದ್ರ ಕಡೆಗೆಲ್ಲ ಒಂದ್ರ ಮ್ಯಾಲ ಅದನ್ನೆದರ. ಆವಾಗ ಅದು ಒಂದು ಹರಿಬೇಕಂತ ದುರಾಸೆಗೆ ಬಿದ್ದ. ಆವಾಗ ಮರ ಇಳೀತದು. ಮರ, ನೋಡು, ನೀನು ಇಷ್ಟೆಲ್ಲ ಹಣ್ಣುಗಳನ್ನು ಹರಿದು ಕೆಳಗೆ ಚೆಲ್ಲಿದಿ, ರಾಶಿ ಬಿದ್ದದ ಕೆಳಗೆ. ಅದಕ್ಕೆ ನೀನು ಕೆಳಗೆ ನೋಡೋದು ಕಲಿಯೋ, ಮ್ಯಾಲ ನೋಡಬೇಡ ಅಂಥದ್ದು ಮರ. ಮನುಷ್ಯರ ಮಾತು ಕೇಳೋದಿಲ್ಲ, ಮರದ ಮಾತು ಕೇಳ್ತಾನ. ಅಂದ, ಇಷ್ಟೆಲ್ಲ ಹರಿದೇನಿ ಅಂದ ಬಳಿಕ ಅದನ್ನರ ಯಾಕೆ ಬಿಡಲಿ ಅಂದ. ಆವಾಗ ಮರ ಹೇಳಿತು, ನೋಡು, ನೀ ಎದರ ಸಲುವಾಗಿ ಹರಿದಿದಿ? ನಿನ್ನ ಸ್ವಾರ್ಥದ ಸಲುವಾಗಿ,
ಮಡದಿಗೆ ಬೇಕು, ಮಕ್ಕಳಿಗೆ ಬೇಕು, ಬಂಧು ಬಾಂಧವರಿಗೆ ಬೇಕು ಅನ್ನುವಂಥ ದುರಾಸೆ ಇಟ್ಟುಕೊಂಡು ಇಷ್ಟೆಲ್ಲ ಹಣ್ಣು ಹರಿದು ಚೆಲ್ಲಿದೆಲ್ಲ. ನಿನಗೆ ಹೆಂಗೆ ಬಂಧು ಬಳಗ ಅಂತ ಅದಾರಲ್ಲ, ಹಂಗೆ ನನಗೂ ಬಂಧು ಬಳಗ ಅದಾರ. ಅದು ಮರ ಹೇಳಕತ್ಯದ, ನನಗೂ ಬಂಧು ಬಾಂಧವ್ರು ಅದಾರ. ನಿನಗೆ ಹೆಂಗೆ ಊರಾಗಿರ್ತಾರ, ನನಗೂ ಹಂಗೆ ಅದಾರ. ನನ್ನ ಬಂಧು ಬಾಂಧವರು ಯಾರು ಅಂತ ಕೇಳಿದ್ರೆ ಹಕ್ಕಿ ಪಕ್ಷಿಗಳು ನನ್ನನ್ನು ಅರಸಿಕೊಂಡು ಬರುತ್ತಾವು. ಈ ಮರ ಒಂದಿಷ್ಟು ನೆರಳು ಕೊಟ್ಟಿತಲ್ಲ, ನಮಗೂ ತಿನ್ನಾಕ ಒಂದೆರಡು ಹಣ್ಣು ಕೊಟ್ಟಿತಲ್ಲ ಅಂತ ತಿಳ್ಕೊಂಡು ನನ್ನನ್ನು ಹುಡುಕ್ಯಾಡಿಕೊಂಡು ನನ್ನ ಬಳಿ ಬರ್ತಾವು. ಅದಕ್ಕೆ ನನ್ನ ಬಂಧು ಬಾಂಧವರು ಹಕ್ಕಿ ಪಕ್ಷಿಗಳು. ಇಷ್ಟೆಲ್ಲ ಹಣ್ಣು ಹರಿದಿದಿ, ಇರುದ ಒಂದು ಹಣ್ಣು ತುತ್ತ ತುದಿ ಮ್ಯಾಲ, ಇದು ಒಂದು ಬಿಟ್ಟು ಬಿಡು, ನಿನಗೆ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ ಅಂಥದ್ದು ಮರ. ಯಾಕೆ ಇದು ಒಂದರ ನಾನು ಹಕ್ಕಿ ಪಕ್ಷಿಗಳಿಗೆ ಕೊಟ್ಟು ಉಪಕಾರ ಮಾಡ್ತೀನಿ, ಇದು ಒಂದು ದಯಮಾಡಿ ಹರಿಬೇಡ ಅಂತ ಪರಿಯಾಗಿ ಬೇಡ್ಕೊಂಥದ್ದು ಮರ. ಇವ ಕೇಳಲಿಲ್ಲ. ಇವ ಅಂದ, ಇಷ್ಟೆಲ್ಲ ಹರಿದಿನೆಂದ ಬಳಿಕ ಯಾರಾದರೂ ಹಾದಿಕಾರರು ಹೋಗೋರು ನೋಡಿದ್ರೆ ಯಾವನೋ ಒಬ್ಬ ಮನುಷ್ಯ ಇಷ್ಟೆಲ್ಲ ಹಣ್ಣು ಹರಿದು ಹೋಗ್ಯಾನ, ಇದು ಒಂದು ಹರಿಲಾರದಕ್ಕೆ ಬಿಟ್ಟ ನೋಡ ಅಂತ ಅಂತಾರ ಜನ. ನಾಯಕ ಅನಿಸ್ಕೊಳ್ಳಿ, ಅದು ಒಂದು ಹರಿದ ತೀರ್ತೀನಿ ಅಂದ. ಆವಾಗ ಮರ ಹೇಳಿತು, ನಾ ಹೇಳುವಷ್ಟು ಹೇಳೀನಿ, ಕೇಳೋದು ಬಿಡೋದು ನಿನಗೆ ಬಿಟ್ಟಿತ್ತು. ಆದ್ರೆ ಒಂದು ತಿಳ್ಕೊ, ಈಗೇನು ಅದು ಒಂದು ಹರಿಬೇಕಂತ ನಿಶ್ಚಯ ಮಾಡಿದೆಲ್ಲ, ಆದ್ರೆ ನೀನು ತಿಳ್ಕೊಂಡು ಹರಿ. ಈಗ ಇಟ್ಟೊತ್ತನ ಹಣ್ಣುಗಳನ್ನು ಹರಿದಿದೆಯಲ್ಲ, ಆವಾಗ ನಾನು ಕೆಳಗೆ ಬಲಿಷ್ಠ ಇದ್ದೀನಿ, ನನ್ನ ರೆಂಬೆ ಕೊಂಬೆಗಳು ಭಾಳ ಬಲಿಷ್ಠದವು, ನೀ ಹರಿದಿದಿ. ಆದ್ರೆ ಈಗ ಆ ಹಣ್ಣು ಹರಿಬೇಕಾಗಿತ್ತಂದ್ರೆ ಭಾಳ ಎಚ್ಚರದಿಂದ ಹರಿಬೇಕು ನೀನು. ಯಾಕೆ ಕೆಳಗಿದ್ದಂಗೆ ನಾ ಮ್ಯಾಲಿಲ್ಲ. ಅದು ಮರ ಅಂತದ, ಕೆಳಗೆ ಹೆಂಗಿದ್ನೆಲ್ಲ ದಷ್ಟಪುಷ್ಟ, ಹಂಗೆ ಮ್ಯಾಲಿಲ್ಲ ನಾನೀಗ. ತೆಳುವಾದ ರೆಂಬೆ ಕೊಂಬೆಗಳದಾವು. ನೀನದಿದಿ 60-70 kg, ನಿನ್ನ ಭಾರ ತಾಳಕ್ಕಾಗೋದಿಲ್ಲ. ನೋಡು ಬಿಡು, ಹರಿದ ತೀರ್ತೀನಿ ಅಂದ್ರೆ ಎಚ್ಚರದಿಂದ ಹರಿ ಅಂತ ಮರ ಹೇಳಿತು. ಇಷ್ಟೆಲ್ಲ ಹಣ್ಣು ಹರಿದು ಒಗದೀನಿ, ನನಗೆ ಹರಿಯೋದು ಹೇಳ್ತೀಯ ನೀನು ಅಂದ ಮರಕ್ಕೆ. ನನಗೆ ಪಾಠ ಹೇಳಕ್ಕೆ ಬಂದಿದ್ಯಾ ನೀನು? ನೋಡು ಹೆಂಗೆ ಹರಿತೀನಿ ಅನ್ನೋದು ಒಂದಿಷ್ಟು ನೋಡಂದ ಮರಕ್ಕೆ. ಆಯಿತು, ನಾನು ನೋಡ್ತೀನಿ, ನೀ ಹರಿದರ ಹರಿ ಅಂತ ಮರ ಹೇಳಿತು. ಮತ್ತು 4-6 ಹೆಜ್ಜೆ ಮ್ಯಾಲ ಏರಿದ. ಕೆಳಗಿದ್ದಂಗೆ ಮ್ಯಾಲೆ ಇರ್ತದನ ಮರ. ರೆಂಬೆ ಕೊಂಬೆಗಳು ಬಲಿಷ್ಠ ಇರೋದಿಲ್ಲ, ಶಕ್ತಿ ಭರಿತ ಇರೋದಿಲ್ಲ, ತೆಳುವಾದ ರೆಂಬೆ ಕೊಂಬೆಗಳಿದ್ದವು. ಆಗ ಏರ್ಕೋತ ಮ್ಯಾಲ ಹೋದ. ಅದು ಮರ ಗಾಳಿಗೆ ಹೊಯ್ದಾಡಕತ್ತಿ ರೆಂಬೆ ಕೊಂಬೆಗಳು. ಇವನು ಹೊಯ್ದಾಡಕತ್ತಿದಲ್ಲಿ. ಆವಾಗ ಸಂಶಯ ಬರಕತ್ತು, ಏನು ಹರಿತೀನೋ ಏನು ಹಂಗೆ ಬೀಳ್ತೀನೋ, ಹರಿತೀನೋ ಹಂಗೆ ಬೀಳ್ತೀನೋ ಅನ್ನಗೋಡ್ದ ನನ್ನ ಪ್ರಯತ್ನ ಪಟ್ಟು ಹಣ್ಣಿಗೆ ಕೈ ಹಾಕೇ ಬಿಟ್ಟ. ಸಂತೋಷ ಆಗಿತ್ತು, ಹರಿದ್ನೆಲ್ಲ ಅಂತ ತಿಳ್ಕೊಂಡು. ಹಣ್ಣು ಕೈಗೆ ಸಿಕ್ಕಿತ್ತು, ಟೊಂಗಿ ಮುರಿದಿತ್ತು, ಹಣ್ಣಿನ ರಾಶಿ ಮ್ಯಾಲ ಕೆಳಗೆ ಬಂದು ಬಿದ್ದ. ಮೊದಲು ಏರುವಾಗ ಏನು ಅನ್ಕೊಂಡ, ಏರ್ಯಾನ ಶ್ರೀಮಂತ ಆಗ್ಬೇಕಂತ ಏರ್ಯಾನ. ಈಗ ಶ್ರೀಮಂತ ಆಗಿ ಬೀಳಲಿಲ್ಲ, ಕೆಳಗೆ ಹೆಣ ಆಗಿ ಬಿದ್ದಿದ್ದ ಒಂದು ಕ್ಷಣದೊಳಗೆ. ಅದಕ್ಕೆ ಅತಿ ಆಸೆ ಏನು ಮಾಡ್ತದ, ಗತಿಗೆಡಿಸ್ತದ, ಜೀವನವನ್ನೇ ಸರ್ವನಾಶ ಮಾಡುತ್ತದ. ಅದು ಒಂದು ಬಿಟ್ಟಿದ್ರೆ ಏನಾಗುತ್ತಿತ್ತು? ಏನಾರ ಆಗತ್ತಿತ್ತೇನು? ಸಂಪತ್ತು ಕೊರತೆ ಆಗತ್ತಿತ್ತೇನು? ಅದಕ್ಕೆ ಮನಸ್ಸು ಕೇಳುವುದಿಲ್ಲದು. ಬುದ್ಧಿಯೊಳಗೆ ಮನಸ್ಸನ್ನು ಹಿಡಿದಿಟ್ಕೋಬೇಕೇ ವಿನಃ ಮನಸ್ಸಿನೊಳಗೆ ಬುದ್ಧಿ ಕೊಟ್ಟೇವಿ ಅಂದ್ರೆ ಮನುಷ್ಯನ ಜೀವನವನ್ನು ಮನಸ್ಸು ಕೆಡಿಸ್ತದ, ನಾಶ ಮಾಡ್ತದ. ಅದಕ್ಕೆ ಬರದಳು ಅಕ್ಕ ಮಹಾದೇವಿ, ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ, ತನ್ನ ನೂಲು ತನ್ನನ್ನೇ ಸುತ್ತಿ ಸಾವ ತೆರನಂತೆ, ಮನ ಬಂದುದ ಬಯಸಿ
ಬೇವುತ್ತಿರ್ದೇನಯ್ಯ ಎನ್ನ ಮನದ ದುರಾಸೆಯ ಮಾಣಿಸಿ ನಿಮ್ಮತ್ತ ತೋರ ಚನ್ನ ಮಲ್ಲಿಕಾರ್ಜುನ ದೇವ ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ತನ್ನ ನೂಲು ತನ್ನನ್ನೇ ಸುತ್ತಿ ಸಾವ ತೆರನಂತೆ ತೆರಣಿಯ ಹುಳು ತನ್ನ ತೆರಣಿಯ ಹುಳು ತನ್ನ ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ. ಎಷ್ಟು ಚಲೋ ಬರೀತಾಳ ಅಕ್ಕ ಮಹಾದೇವಿ. ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ತನ್ನ ನೂಲು ತನ್ನನ್ನೇ ಸುತ್ತಿ ಸಾವ ತೆರನಂತೆ ಮನ ಬಂದುದ ಬಯಸಿ ಬಯಸಿ ಬೇವುತ್ತಿರ್ದೆನಯ್ಯ ಎನ್ನ ಮನದ ದುರಾಸೆಯ ಮಾಣಿಸಿ ನಿಮ್ಮತ್ತ ತೋರ ಚನ್ನ ಮಲ್ಲಿಕಾರ್ಜುನ ದೇವ. ಏನು ಅದ್ಭುತ ವಚನ ಬರೀತಾಳ. ತೆರಣಿಯ ಹುಳು ಅಂದ್ರೆ ರೇಷ್ಮೆಯ ಹುಳು. ರೇಷ್ಮೆಯ ಹುಳದೊಳಗೆ ಎಷ್ಟು ಶಕ್ತಿ ಸಾಮರ್ಥ್ಯ ತುಂಬ್ಯಾನ ದೇವರು, ಎಷ್ಟು ಅದ್ಭುತವಾದ ಕಲೆಯನ್ನು ಕೊಟ್ಟಾನಂತ ಕೇಳಿದ್ರೆ, ನಾವು ಮನೆ ಕಟ್ಟಬೇಕಾಗಿತ್ತು ಅಂದ್ರೆ ಹೊರಗಿನಿಂದ ಕಲ್ಲ ಮಣ್ಣ ಸಿಮೆಂಟ ಇಟ್ಟಿಗೆಗಳನ್ನು ತಗೊಂಡು ಬಂದು ಕಟ್ಟುತ್ತೀವಿ. ಅದು ರೇಷ್ಮೆ ಹುಳ ತನಗೆ ಬೇಕಾದ ಗೂಡು ಕಟ್ಕೊಳ್ತದೆ. ತನಗೆ ಬದುಕಾಕ ಹೇಗೆ ಕಟ್ಟುತ್ತದೆ ಅಂತ ಕೇಳಿದ್ರೆ, ಹೊರಗಿನಿಂದ ಹೋಗಿ ಎಲ್ಲಾದರೂ ಒಂದಿಷ್ಟು ಶಹರಕ್ಕೆ ಹೋಗಿ ಮಾರ್ಕೆಟಿಗೆ ಹೋಗಿ ನೂಲು ಖರೀದಿ ಮಾಡಿಕೊಂಡು ಬಂದು ಕಟ್ಟೋದಿಲ್ಲ. ಅದು ತನ್ನ ಲಾಲಾರಸ ಇರ್ತದಲ್ಲ, ಜೊಲ್ಲು ಇರ್ತದಲ್ಲ, ಬಾಯಿಯೊಳಗಿನ ಜೊಲ್ಲ, ಅದರಿಂದ ಗೂಡು ಕಟ್ಟುತ್ತದದು. ಎಷ್ಟು ಶಕ್ತಿ ಕೊಟ್ಟಾನ ದೇವ್ರು ಅದಕ್ಕೆ. ತನ್ನ ಜೊಲ್ಲಿನಿಂದ ಗೂಡು ಕಟ್ಕೋತ ಕಟ್ಕೋತ ಬರ್ತದೆ, ಮಧ್ಯದೊಳಗೆ ನಿಂತಿರ್ತದೆ. ಕೊನೆಗೆ ಯಾವ ಗೂಡು ಕಟ್ಟಿ ಯಾವ ಗೂಡಿನೊಳಗೆ ನಾ ಬದುಕಬೇಕು ಅಂತ ಇಚ್ಛಾಪಟ್ಟಿರ್ತದಲ್ಲ, ಕೊನೆಗೆ ತನಗೆ ಬೇಕಾಗಿರುವಂತಹ ಗೂಡನ್ನು ಕಟ್ಟಿ ಕಟ್ಟಿ ಕೊನೆಗೆ ಒಂದು ದಿವಸ ತನ್ನ ಗೂಡಿನೊಳಗೆ ಸಿಕ್ಕ ಹಾಕ್ಕೊಂಡು ಹೊರಗೆ ಬರಲಾರ್ದಂಗೆ ಒಂದು ದಿವಸ ವ್ಯರ್ಥ ಸತ್ತು ಹೋಗುತ್ತದದು. ಯಾವುದು? ರೇಷ್ಮೆಯ ಹುಳ. ಹಾಗೆ ರೇಷ್ಮೆಯ ಹುಳವನ್ನು ಅಕ್ಕ ಮಹಾದೇವಿ ಮನುಷ್ಯನಿಗೆ ಹೋಲಿಕೆ ಮಾಡ್ಯಾಳ. ಮನುಷ್ಯನಿಗೆ ಅಲ್ಲಿ ಅದು ಗೂಡು ಕಟ್ಟುತ್ತದೆ, ಬದುಕಬೇಕಂತ ಅದ ಗೂಡಿನೊಳಗೆ ಸಿಕ್ಕ ಹಾಕ್ಕೊಂಡು ಸತ್ತು ಹೋಗುತ್ತದಲ್ಲ, ಅದು ಭಾಳ ಅಂದ್ರೆ ಊರು ಬಿಟ್ಟು ಗೂಡು ಕಟ್ಟುತ್ತದೆ. ಮತ್ತು ಇವ ಊರಾಗ ಗೂಡು ಕಟ್ಟುತ್ತಾನ, ತನಗೊಂದು ಮನೆ ಅಂತ ಕಟ್ಕೋತಾನ, ಒಂದಿಷ್ಟು ಹೊಲ ಅಂತ ಹಿಡಿತಾನ, ಒಂದಿಷ್ಟು ಅಧಿಕಾರ ಅಂತಸ್ತು ಸಿರಿ ಸಂಪತ್ತು ಅನ್ನುವಂಥ ಗೂಡು ಕಟ್ಟಿಕೊಂಡು ಕೊನೆಗೆ ಒಂದು ದಿವಸ ಸಂಸಾರದ ದುಃಖದೊಳಗೆ ಸಿಕ್ಕ ಹಾಕ್ಕೊಂಡು ದೇವನನ್ನು ಕಾಣಲಾರ್ದಂಗೆ, ಭಗವಂತನನ್ನು ನೋಡಲಾರ್ದಂಗೆ, ಅರಿತು ಅನುಭವಿಸಲಾರ್ದಂಗೆ ವ್ಯರ್ಥವಾಗಿ ಒಂದು ದಿವಸ ರೇಷ್ಮೆ ಹುಳದಂಗೆ ಸತ್ತು ಹೋಗುತ್ತಾನ ಮನುಷ್ಯ. ಅದಕ್ಕೆ ಅಂತಾಳ ಅಕ್ಕ ಮಹಾದೇವಿ, ಮನ ಬಂದುದ ಬಯಸಿ ಬಯಸಿ ಒಂದ ಎರಡ ಕಣ್ಣು ಏನು ನೋಡ್ತದ ಅದು ಬೇಕ ಅಂತ ಅನಿಸ್ತದ. ಇವು ಸಣ್ಣ ಹುಡುಗರಿಗೆ ಜಾತ್ರೆ ಕರ್ಕೊಂಡು ಹೋಗ್ರಿ ನೀವು. ಇಲ್ಲಿ ಯಾವುದಾದ್ರೂ ಸುತ್ತಮುತ್ತ ದೊಡ್ಡ ಜಾತ್ರೆ ನಡೀತದನು, ಜಾತ್ರೆ ಕರ್ಕೊಂಡು ಹೋಗ್ರಿ. ಆ ಹುಡುಗ ಏನೇನು ನೋಡ್ತದ ಒಂದು ಬಿಡೋದಿಲ್ಲ. ಅದು ಇವ್ರನ್ನ ಕುಂದ್ರಗೊಡೋದಿಲ್ಲ, ನಿಲ್ಲುಗೊಡೋದಿಲ್ಲ, ಇವ್ರನ್ನ ತೇರಿಗೆ ಉತ್ತತ್ತಿ ಒಗಿಗೊಡೋದಿಲ್ಲ. ಇವರೊಂದು ಮಾಡ್ಬೇಕಂತಿರ್ತಾರೆ, ಅದು ಹುಡುಗನ ಒಂದು ಮಾಡುತ್ತೆ. ಅದಕ್ಕೆ ಹುಡುಗರನ್ನ ಭಾಳ ಜಾತ್ರೆ ಕರ್ಕೊಂಡು ಹೋಗಕ್ಕೆ ಒಲ್ಲೆ ಅಂತದ ಜೀವ. ಯಾಕೆ? ಅವು ನೋಡ್ಕೊಡೋದಿಲ್ಲ, ಕೂಡ್ಕೊಡೋದಿಲ್ಲ. ಅವು ನೋಡೋದ ಬೇರೆ, ಏನೇನು ನೋಡ್ತಾವು ಅದು ಬೇಕು ಇದು ಬೇಕು. ಜಾತ್ರೆಗೆ ಹೋಗಿ ಅರ್ಧ ತಾಸಿನಾಗ ನಿಮ್ಮ ಕಿಸೆ ಖಾಲಿಯಾಗಿರ್ತದೆ. ಕಾರಣ ಕಂಡದ್ದನ್ನೆಲ್ಲ ಹುಡುಗರು ಬೇಡ್ತಾವಲ್ಲ, ಹಂಗೆ ಮನಸ್ಸು ಅನ್ನೋದು ಸಣ್ಣ ಹುಡುಗರು ಇದ್ದಂಗದು.
ಏನೇನು ನೋಡ್ತದ ಜಗತ್ತಿನೊಳಗೆ ಎಲ್ಲ ನನಗೆ ಇರಲಿ ಅಂತದ. ಅದರ ಸ್ವಭಾವನ ಹಂಗದ. ಕಣ್ಣು ಸುಂದರವಾದ ವಸ್ತು ನೋಡಿತಂದ್ರೆ ಮನಸ್ಸು ಬೇಕನ್ನಿಸ್ತದ. ಒಂದಿಷ್ಟು ಕಿವಿ ಊದುವಂಥ ಚಾಡಿ ಮಾತುಗಳನ್ನು ಕೇಳಿತಂದ್ರೆ ಕೇಳಂತ ಅನ್ನಿಸ್ತದ ಮನಸ್ಸು. ಕೇಳು, ಅವ್ರು ಎದಕ್ಕೆ ಹೇಳಕತ್ತಾರ ಅನ್ನೋದು ವಿಚಾರ ಮಾಡೋದಿಲ್ಲ. ಕೇಳು, ಅವ್ರದ್ದು ಕೇಳು. ಮತ್ತು ಕೇಳಿದ ಬಳಿಕ ಕೂಡಿದ್ದವ್ರು ಮತ್ತು ಬ್ಯಾರೆ ಆಗಲಾರ್ದ ಇರ್ತಾರ. ಅದು ಕೆಡಿಸೋದೇ ಮನಸ್ಸಿನ ಕೆಲಸ. ಅದಕ್ಕೆ ಮನಬಂಧುದ ಬಯಸಿ ನೀನು ಮನಸ್ಸಿನ ಮಾತು ಕೇಳ್ಕೋತ ಹೋದೆ ಅಂದ್ರೆ ನಿನಗೆ ದೇವ್ರ ಕಡೆಗೆ ಒಯ್ಯೋದಿಲ್ಲದು, ನಿನಗೆ ಭಗವಂತನ ಕಡೆಗೆ ಒಯ್ಲಾರ್ದಂಗೆ ಬಂಧನದೊಳಗೆ ಸಿಕ್ಕ ಹಾಕಿಸ್ತದ. ಅದಕ್ಕೆ ಮನಸ್ಸಿನ ಮಾತು ಕೇಳಬೇಡ ಅಂತ ಅಕ್ಕ ಮಹಾದೇವಿ ಹೇಳ್ಯಾಳ. ಏನು? ಎನ್ನ ಮನದ ದುರಾಸೆಯ ಮಾಣಿಸು. ನನ್ನೊಳಗೇನು ಒಂದಿಷ್ಟು ದುರಾಸೆಗಳ ಅಲೆಗಳು ಏಳ್ತಾವಲ್ಲ ಅವುಗಳನ್ನು ಬಿಡಿಸು. ದುರಾಸೆ ಬರಲಾರ್ದಂಗೆ ನನಗೆ ಕೃಪೆ ಮಾಡು. ಆವಾಗ ನಾನು ನಿನ್ನನ್ನು ಕಾಣಲಿಕ್ಕೆ ಸಾಧ್ಯದ, ನಿನ್ನ ಕಡೆಗೆ ಮುಖ ಮಾಡಲಿಕ್ಕೆ ಸಾಧ್ಯದ ಚನ್ನಮಲ್ಲಿಕಾರ್ಜುನ ದೇವಂತ ಬೇಡ್ಕೋತಾಳ. ಹಂಗೆ ನಾವು ಮಲ್ಲಯ್ಯನ ಗುಡಿಗೆ ಬಂದು ಒಮ್ಮೆರ ಬೇಡ್ಕೋಬೇಕಲ್ಲ. ನನಗೆ ಈಗೆಷ್ಟು ಕೊಟ್ಟಿದೆಲ್ಲ ಭಗವಂತ ಅಷ್ಟು ಸಾಕು. ನನ್ನ ಮಡದಿ ಚಲೋ ಅದಾಳ, ಮಕ್ಕಳು ಚಲೋ ಅದಾರ, ಬಿತ್ತಿ ಬೆಳೆಯಾಕ ಹೊಲ ಐತಿ, ಯಾರಾದರೂ ಬಂದು ಕೊಡಾಕ ಒಂದಿಷ್ಟು ಸುಂದರವಾದ ಮನೆ ಐತಿ. ಇನ್ನೇನು ಕೊಡಾಕ ಹೋಗಬೇಡ. ಈಗ ಎಷ್ಟು ಕೊಟ್ಟಿದ್ದೆ ಅಷ್ಟ್ರಾಗ ಆನಂದ ಪಡ್ತೀನಿ ನಾನು ಅಂತ ಸಾಕಂತ ಒಬ್ಬರ ಹಿಂಗೆ ಬೇಡ್ಕೊಂಡಿವಿನ. ಮಲ್ಲಯ್ಯಗೆ ಬಂದು ಎಣ್ಣೆ ಹಾಕೋದದ, 2 ಬತ್ತಿ ಹೊಸೆಯೋದದ, ಒಂದಿಟ್ಟು ದೀಪ ಹಚ್ಚೋದದ. ದೀಪಕ್ಕೆ ಎಣ್ಣೆ ಎಷ್ಟು ಹೋಗ್ಯದ ನಮ್ಮದು ಖರ್ಚು ಭಾಳ ಅಂದ್ರೆ ಒಂದು 10 ರೂಪಾಯಿದು ಎಣ್ಣೆ ಹಾಕೀವಿ. ಸಾಷ್ಟಾಂಗ ಹಾಕೋದದ, 10 ರೂಪಾಯಿ ಎಣ್ಣೆ ಹಾಕಿ ದೀಪ ಹಚ್ಚಾನಿವ. ಬೇಡ್ಕೊಂಡ ನಮ್ಮಲ್ಲ ಈಗ ಈ ಸರತಿ 10 ಲಕ್ಷ ರೂಪಾಯಿ ಕಬ್ಬಾಗಬೇಕು. ಇವ ಹೊಲಕ್ಕೆ ಹೋಗಿಲ್ಲ, ಗೊಬ್ಬರ ಹಾಕಿಲ್ಲ, ನೀರು ಬಿಟ್ಟಿಲ್ಲ, 10 ರೂಪಾಯಿ ಎಣ್ಣೆ ಹಾಕಿ 10 ಲಕ್ಷ ರೂಪಾಯಿದ್ದು ಕಬ್ಬು ಆಗಬೇಕು. ಮಲ್ಲಯ್ಯ ಅಂತಾನ ಒಳಗೆ ಕುಂತು ನನಗೆ ಬೇಡೋ ಬದಲ ಹೊಲದಾಗ ಹೋಗಿ ಮೈ ಮುರಿದು ದುಡಿದು 10 ಹನಿ ಬೆವರು ಸುರಿಸಿದೆ ಅಂದ್ರೆ 10 ಲಕ್ಷ ರೂಪಾಯಿ ಕಬ್ಬು ಕೊಡ್ತೀನಿ ಅಂತ ಮಲ್ಲಯ್ಯ ಅಂತಾನೆ. ಆದ್ರೆ ತಿಳಿಬೇಕಲ್ಲ, ಕೊಡೋದು ಕಡಿಮೆ, ಬೇಡೋದು ಹೆಚ್ಚಾಗ್ಯದ ನಮ್ಮದು. ಒಬ್ಬ ಹನುಮಂತೇವ್ರ ಗುಡಿಗೆ ಬಂದ, ಅವಸರಲ್ಲೇ ಬಂದವ ಹುಡುಗ, 25 ವರ್ಷದವ. ಬಂದು ಸಾಷ್ಟಾಂಗ ಹಾಕಿದ, ಬೇಗ ಏಳಲಿಲ್ಲ ಮ್ಯಾಲ. ಹನುಮಂತೇವ್ರಿಗೆ ಚಿಂತೆ ಶುರುವಾಯಿತು. 25 ವರ್ಷ ಆಯ್ತು ಈ ಊರಾಗ ನನ್ನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ, ಒಂದು ದಿವಸ ಇವನು ಮಾರಿ ನೋಡಿಲ್ಲ ನಾನು. ಮತ್ತು ಇವ ಬಂದಾನಂದ್ರೆ ಏನೋ ತಂದಾನಂತ ಬೇಡಾಕ ಬಂದಾನಂತ. ಹನುಮಂತೇವರು ಗದ 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 ನಡಗಕತ್ತಿದ. ಚಳಿಗಾಲದಾಗ ನೀವು ಹೆಂಗೆ ನಡಗತ್ತಿರಲ್ಲ ಹಂಗೆ ನಡಗಕತ್ತಿದ. ದೇವ್ರ ಸಹಿತ ನಡಗತಾವು. ಯಾಕೆ? ಬೇಡೋದನ್ನು ಬೇಡ್ತಾರೆ ಭಕ್ತರು, ಬೇಡಲಾರದ್ದನ್ನು ಬೇಡ್ತಾರೆ. ಇವ ಯಾವಾಗ ಬಂದಾನ, ಹಾದಿ ತಪ್ಪಿ ಬಂದಾನಂದ್ರೆ ಇವ ಏನೋ ಒಂದು ದೊಡ್ಡದು ಆಸೆ ಭಾವ ಇಟ್ಕೊಂಡ ಬಂದಾನಂತ ನಡಗಾಕ ಶುರು ಮಾಡಿದ ಹನುಮಂತೇವ್ರು. ಸ್ವಲ್ಪ ಹೊತ್ತು ಆದ ಬಳಿಕ ಎದ್ದು ಕೂಡ್ಲೇನ ಹನುಮಂತೇವ್ರು ನಡಗೋದು ನೋಡಿ ಕೇಳಿದವ ಹುಡುಗ, ಹಿಂಗ್ಯಾಕೆ ನಡಗಾಕತ್ತಿದಿ? ಇದು ಚಳಿಗಾಲ ಅಲ್ಲ, ಬ್ಯಾಸಿಗೆ ಐತಿ ಅಂದ. ಯಾರಿಗೆ? ದೇವ್ರಿಗೆ. ಆವಾಗ ನಿನಗೆ ಬ್ಯಾಸಿಗೆ, ನಿಮ್ಮಂಥವ್ರು ಬಂದು ಕೂಡಲೇ ನನಗೆ ಬ್ಯಾಸಿಗೆ ಅನಿಸೋದಿಲ್ಲ, ಚಳಿಗಾಲ ಅನಿಸುತ್ತಂದ ಹನುಮಂತೇವ್ರು. ಹನುಮಂತ ಅಂದ್ರೆ ಜಾಣ. ನಿನಗೆ ಬ್ಯಾಸಿಗೆ ಇರ್ಬೋದು, ಆದ್ರೆ ನನಗೆ ಚಳಿಗಾಲ ಇದ್ದಂಗೆ ನಿಮ್ಮಂಥವ್ರು ಬೇಡವ್ರು ಬಂದ್ರೆ ಚಳಿ ಹತ್ತದ ನನಗೆ ಅಂದ. ಅವಾಗ ಅವ ಅಂದ, ಭಾಳ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ, ನಾ ಏನು 10-20 ಬೇಡಕ್ಕೆ ಬಂದಿಲ್ಲ, ಒಂದೇ ಬೇಡಕ್ಕೆ ಬಂದೀನಿ ಅಂದ. ಏನು ಬೇಡ್ತಿ ಬೇಡ ಅಂದ ಹನುಮಂತೇವ್ರು. ಏನಿಲ್ಲ, ನನಗೆ 25 ವರ್ಷ ಮುಗ್ದಾವು, ಈಗ 26ನೇದ್ರೊಳಗೆ ನಾನು ಪಾದಾರ್ಪಣೆ ಮಾಡೀನಿ. ಈಗ ನನ್ನ ಕೂಡ ಇರೋರು ಗೆಳೆಯರು ಎಲ್ಲರೂ ಲಗ್ನ ಆಗ್ಯಾವು. ತಿಳಿತಿಲ್ಲ ಮುಂದಿಂದ ಎಲ್ಲರೂ ಲಗ್ನ ಆಗ್ಯಾವು, ನಾನು ಒಬ್ಬ ಉಳ್ದೀನಿ ಊರಾಗ ಅಂದಿವ. ಅಲ್ಲೋ ಎಲ್ಲರೂ ಲಗ್ನ ಆಗೋಲ್ವ್ಯಾಕ, ನೀವು ಒಬ್ಬ ಹಂಗೆ ಉಳ್ದಿರೋಲ್ಯಾಕ, ನನಗೇನು ಆಗೋದೈತಿ ಅಂದ ಹನುಮಂತೇವ್ರು. ನಾ ಬಂದಿರೋದ ಅದ್ರ ಸಲುವಾಗಿ ಅಂದವ. ಅವಾಗ ದೇವ್ರಂದ, ಮತ್ತು ಒಬ್ಬ ಉಳ್ದಿದ್ದೆ ಅಂತಿದ್ದೆಲ್ಲ, ಈಗ ನಾ ಏನು ಮಾಡಲಿ ಅಂದ ಹನುಮಂತೇವ್ರು. ನೀ ಏನೂ ಮಾಡೋದು ಬೇಡ, ಈಗ ಎಲ್ಲರದು ಲಗ್ನ ಆಗೈತಿ, ಅವ್ರಿಗೆ ಚಲೋ ಚಲೋ ಕನ್ಯೆ ಸಿಕ್ಕವು,
ಮತ್ತು ನೀನು ಹುಡುಕಬೇಕಿಲ್ಲ ಅಂದ ದೇವರು. ಹುಡುಕಿ ರಗಡಾಗೈತಿ ಅಂದವ. ರಗಡಾಗಿ ಸಾಕಾಗಿ ಇಲ್ಲಿಗೆ ಬಂದೀನಿ ನಿನ್ನ ಹತ್ರ ಅಂದ. ನೋಡು, ಸುತ್ತಮುತ್ತ ಹಳ್ಳಿ ಯಾವ ಉಳಿದಿಲ್ಲ. ಕನ್ಯೆ ನೋಡಕ್ಕೆ ಹೋಗಿದ್ವು. ಒಂದು ಕನ್ಯೆ ಸಿಗುವಲ್ವು, ಸಿಕ್ಕಿದ್ವು ನನಗೆ ಮನಸ್ಸಿಗೆ ಬರುವಲ್ವು, ನಮಗೆ ಬಂದ್ರೆ ಅವ್ರಿಗೆ ಬರುವಲ್ವು. ಅದಕ್ಕೆ 25 ವರ್ಷ ಆತ ನಮ್ಮೂರಾಗ ನಿನ್ನ ಪ್ರತಿಷ್ಠಾಪನೆ ಮಾಡಿ ಊರು ಜನ ಇಲ್ಲಿ ತನಕ ನಿನಗೆ ಎಣ್ಣೆ ದೀಪ ಹೊತ್ತಿಸ್ಯಾರ. ಇನ್ನೂ ತನಕ 25 ವರ್ಷ ಆದ್ರೂ ತುಪ್ಪದ ದೀಪ ಒಬ್ಬರು ಹೊತ್ತಿಸಿಲ್ಲ ನಿನಗೆ. ಅದಕ್ಕೆ ನಿನಗೆ 5 ಶನಿವಾರ ತುಪ್ಪದ ದೀಪ ಹೊತ್ತಿಸ್ತೀನಿ ಅಂದಿವ. ಎಂದೂ ಬರಲಾರ್ದವ. 5 ಶನಿವಾರ ತುಪ್ಪದ ದೀಪ ಹೊತ್ತಿಸ್ತೀನಿ ಆದ್ರೆ ಅಂದ. ಈ ಆದ್ರೆ ಅನ್ನೋದೇನೈತೆ ನೋಡು, ಮುಂದೆ ಡೇಂಜರ್ ಝೋನ್ ತೋರಿಸುತ್ತದೆ. ಈಗ ನೀವು ಅಂತಿರ್ತೀರಿ ನೋಡು, ನಮ್ಮ ಮನೆಯವರು ಭಾಳ ಚಲೋ ರೀ, ಮುಂಜಾನೆ 10ಕ್ಕೆ ಹೊಲಕ್ಕೆ ಹೋದ ಅಂದ್ರೆ ಸಂಜೆ 6 ತನ ಬೆವ್ರ ಹನಿ ಸುರಿಸಿ ಭೂಮಿ ತಾಯಿಗೆ ತೃಪ್ತಿ ಆಗುವಂಗೆ ದುಡಿತಾನ. ಆದ್ರೆ 6ಕ್ಕೆ ಹೊಲ ಬಿಟ್ಟು ಮನೆಗೆ ಬರ್ಬೇಕಾದ್ರೆ ಹಂಗೆ ಬರೋದಿಲ್ರಿ, ಸ್ವಲ್ಪ ತೊಗೊಂಡು ಬರ್ತಾನ. ಆದ್ರೆ ಮುಂಜಾನಿಂದ ಸಂಜೆ ಎಲ್ಲ ಚಲೋ, ಆದ್ರೆ ರಾತ್ರಿ 6ಕ್ಕೆ ಸ್ವಲ್ಪ ತೊಗೊಂಡು ಬರ್ತಾನ. ಇವ್ರು ಅಂತಿರ್ತಾರೆ, ನಮ್ಮ ಮನೆಯವರು ಭಾಳ ಚಲೋ ರೀ, ಒಂದು ಬೆಳ್ಳಿ ಬೇಡೋದಿಲ್ಲ, ಬಂಗಾರ ಬೇಡೋದಿಲ್ಲ, ಭಾಳ ಚಲೋ ಹೆಣ್ಮಗಳು ಸಿಕ್ಕಾಳ. ಆದ್ರೆ ಮುಂದೆ ಏನೋ ಐತೆ ಅಂತ ಅವ್ರದ್ದು. ಆದ್ರೆ ಕುಂತರು ಜಗಳ, ನಿಂತರು ಜಗಳ, ಸಮಾಧಾನ ಅನ್ನೋದು ಇಲ್ಲ ಹೆಣ್ಮಗಳಿಗೆ. ಹಂಗೆ ಇಲ್ಲಿವ ಹೇಳಿದ, 25 ವರ್ಷದಾಗ ಎಣ್ಣೆ ದೀಪ ಹೊತ್ತಿಸ್ಯಾರ, ತುಪ್ಪದ ದೀಪ ಯಾರೂ ಹೊತ್ತಿಸಿಲ್ಲ. 5 ಶನಿವಾರ ನಾನು ತುಪ್ಪದ ದೀಪ ಹೊತ್ತಿಸ್ತೀನಿ ಆದ್ರೆ ಅಂದ. ಏನು ಮಾಡಲಿ ಅಂದ ಹನುಮಂತೇವರು. ಏನಿಲ್ಲ, ನನಗಂತರೂ ಪ್ರಯತ್ನ ಮಾಡಿ ಸಾಕಾಗ್ಯದ, ಕನ್ಯೆ ಸಿಕ್ಕಿಲ್ಲ. ನೀ ಹೇಗಾದರೂ ಮಾಡಿ ನನಗೊಂದು ಚಲೋ ಕನ್ಯೆ ಹುಡುಕ್ಯಾಡಿ ಮದುವೆ ಮಾಡು ಅಂದ. ಯಾರಿಗೆ? ಈಗ ಗುಡಿ ಬಿಟ್ಟು ಹೋಗ್ಬೇಕು ಕನ್ಯೆ ಹುಡುಕಕ್ಕೆ ಹನುಮಂತೇವರು. ಮಜೆ ಹೆಂಗದ? ಹೆಂಗಾಗಿರ್ಬಾರ್ದು ಹನುಮಂತೇವ್ರಿಗೆ. ಅದಕ್ಕೆ ಬೇಡೋದು ಬೇಡ್ತಾರ, ಬೇಡಲಾರದ್ದು ಬೇಡ್ತಾರ. ಒಮ್ಮೊಮ್ಮೆ ಹಿಂಗೆ ಅನ್ನಿಸ್ತದಲ್ಲ ದೇವರಿಗೆ, ಇವರು ಭಕ್ತರು ಬೇಡವ್ರು ಬಂದ್ರಂದ್ರೆ ಓಡ್ಬೇಕಂತಿರ್ತಾವೆ ದೇವರು. ಆದ್ರೆ ಏನು ಮಾಡೋದು, ಪೂಜಾರಿಗಳಿಗೆ ಕಿಲಿ ಹಾಕಿರ್ತಾವಂತ ಗಪ್ಪಗಾರ ಅಲ್ಲೇ ಕುಂತಿರ್ತಾವೆ. ಇವ ಅಂಥದ್ದು ಬೇಡಿದ, ಇದು ಬೇಡುದನು ಇದು. ಇವಂಗೆ ಕನ್ಯೆ ಸಿಕ್ಕಿಲ್ಲ ಅಂತ ಹನುಮಂತ ದೇವ್ರು ಈಗ ಹಳ್ಳಿಗೆ ಹೋಗಿ ಇವನಿಗೆ ಕನ್ಯೆ ಹುಡುಕಿ ಮತ್ತೆ ಕೊಟ್ಟರಷ್ಟ ಸಾಲದು, ಮುಂದೆ ನಿಂತು ಲಗ್ನ ಮಾಡ್ಬೇಕಂತ. ಆವಾಗ ಮೊದಲ ಹನುಮಂತ ದೇವ್ರು ಅಂದ್ರೆ ಸಾಮಾನ್ಯ ತಿಳ್ಕೊಂಡ್ರಿ, ಎಲ್ಲ ದೇವ್ರು ಬೇರೆ, ಹನುಮಂತ ದೇವ್ರ ಬೇರೆ. ಜಾಣ ಹನುಮಂತ ಯಾಕ, ಬಾಲದಿಂದ ಲಂಕಾ ಸುಟ್ಟಿರ್ತಕ್ಕಂಥ ಮಹಾನುಭಾವ. ಆವಾಗ ಹನುಮಂತೇವ್ರು ಹೇಳಿದ, ನೋಡು ನಿನಗೆ ನಾನು ತುಪ್ಪದ ಆಸೆಗಾಗಿ ಹಳ್ಳಿಗೆ ತಿರುಗಾಡಿ ಕನ್ಯೆ ಹುಡುಕಿ ನಾ ಮುಂದೆ ನಿಂತು ನಿನ್ನ ಲಗ್ನ ಮಾಡ್ಬೇಕಾ? ಅವಾಗಂದ ಹನುಮಂತೇವ್ರಿಗೆ ಏನಂತಾರೆ, ಜಾಣ ಹನುಮಂತ ಅಂತಾರೆ. ಯಾಕಂತಾರೆ ಹೇಳಿ? ಊರು ಸುಟ್ಟರು, ಕೇಳಿರಿಲ್ಲ ಇದನ್ನು ಗಾದಿ ಮಾತು, ಊರು ಸುಟ್ಟರು ಅವ ಹೊರಗೆ ಇರ್ತಾನೆ. ಅಂದ್ರೆ ಸಂಬಂಧ ಇರಲಾರ್ದಂಗೆ ಇರವ. ಎಲ್ಲ ದೇವರು ಸಂಬಂಧ ಬೆಳೆಸ್ತವು, ನಮಗೆ ಭಕ್ತರ ಸಂಖ್ಯೆ ಹೆಚ್ಚಾಗಲಿ ಅಂತ. ಹನುಮಂತೇವ್ರು ಹಂಗಿಲ್ಲ, ನಿಮಗೇನು ಊರ ಬೆಕ್ಕದ್ದಾಗೋಲ್ದಕ್ಕದ, ನನಗೆ ಸಂಬಂಧ ಇಲ್ಲ, ನನ್ನ ಗೊಡವಿಗೆ ಬರಬೇಡ್ರಿ ಅಂತ ಊರು ಹೊರಗೆ ಇಟ್ಟಾರ. ಇಂಥ ಹನುಮಂತೇವ್ರು ಹೇಳಿದ, ನೋಡು ರಾಮ ಅನ್ಕೋತ 14 ವರ್ಷ ಅವ್ರು ಕೂಡ ಹೋಗಿ ವನವಾಸ ಅನುಭವಿಸೀನಿ. ಲಗ್ನ ಆದವ್ರ ಹಿಂದೆ ಬೆನ್ನು ಹತ್ತಿ ನಂದ ಲಗ್ನ ಆಗಿಲ್ಲ, ನನಗೆ ಕನ್ಯೆ ಸಿಕ್ಕಿಲ್ಲ. ಅದಕ್ಕೆ ತಣ್ಣಗೆ ಊರು ಹೊರಗೆ ಬಂದು ಕುಂತೀನಿ. ಮತ್ತು ನನಗೆ ಸಿಗಲಾರ್ದ ಕನ್ಯೆ ನಿನಗೆ ಹೆಂಗೆ ಹುಡುಕಾಕೆ ಬರ್ತೈತಿ, ನೀನೇ ಹುಡುಕ್ಯಾಡ್ಕೋ ಅಂತ ಹೇಳಿ ಕಳಿಸಿದ. ಅವಾಗ ಇವ ಬಂದಂತ. ಅದಕ್ಕೆ ದೇವ್ರ ಬಳಿ ಬೇಡೋದನ್ನು ಬೇಡ್ತೀವಿ, ಬೇಡಲಾರದ್ದನ್ನು ಬೇಡ್ತೀವಿ. ಯಾವುದು ಬೇಡಬೇಕು, ಯಾವುದು ಬೇಡಬಾರದು. ಅಲ್ಲಿ ಅಕ್ಕ ಮಹಾದೇವಿ ಬೇಡಿದ್ಲು ಏನು, ಎನ್ನ ಮನದ ದುರಾಸೆಯ ಮಾಣಿಸು ಬಿಡಿಸು, ನಿಮ್ಮತ್ತ ಮುಖ ಮಾಡುವಂತೆ ಕರುಣಿಸು, ಚನ್ನ ಮಲ್ಲಿಕಾರ್ಜುನ ದೇವಂತ ವಿನಂತಿ ಮಾಡ್ಕೋತಾಳ ಅಕ್ಕ ಮಹಾದೇವಿ. ಹಾಗೆ ಒಂದಿಷ್ಟು ಬೇಡಬೇಕೇ ವಿನಃ
ಅತಿಯಾಗಿ ಯಾವುದನ್ನು ಬೇಡಬಾರದು. ಇರಾಕ ಒಂದು ಬೆಚ್ಚನೆಯ ಮನೆ ಇದ್ದರೆ ಸಾಕು. ಬಿತ್ತಿ ಬೆಳೆಯಾಕ ಒಂದು 4 ಎಕರೆ ಇದ್ದರೆ ಸಾಕು. ಒಂದಿಷ್ಟು ಕೊಡಾಕ ತೆಗೆದುಕೊಳ್ಳಾಕ ವ್ಯವಹಾರ ಮಾಡಾಕ ಒಂದಿಷ್ಟು ಸಂಪತ್ತಿದ್ರೆ ಸಾಕಲ್ಲ. ಇಷ್ಟರೊಳಗೆ ಬದುಕಾಕ ಬರ್ತದೆ. ಇಲ್ಲೇ ವಿಜಯಪುರದೊಳಗೆ ಅವರ ಅಪ್ಪಗಳು ಬದುಕಲಿಲ್ಲ. ಏನು ₹1,00,000 ಇಟ್ಕೊಂಡು ಬದುಕಿದ್ರೆ ಏನು? ಕಿಸೆನ ಇಲ್ಲ, ಎಲ್ಲಿ ಹಿಡಿದು ಲಕ್ಷ? ಅಂಗಿಗೆ ಕಿಸೆ ಇರಲಾರ್ದಂಗೆ ಆ ಬಳಿಕ ಒಂದು ಅಂಗಿ ಹಾಕ್ಕೊಳ್ಳೋದು, ಒಂದು ಬಿಡೋದು, 2 ಅಂಗಿ, 2 ಲುಂಗಿ, ಕೊರಳಾಗ 1-2 ಟವಲ, ಇಷ್ಟು ಬಿಟ್ರೆ ಬೇರೆ ಸಂಪತ್ತಿಲ್ಲ. ಏನೂ ಇರಲಾರ್ದಂಗೆ ಶ್ರೀಮಂತರಾಗಿ ಈ ಜಗತ್ತಿನೊಳಗೆ ಬಾಳಿ ಬದುಕಾಕ ಬರ್ತದನ್ನುವಂಥದ್ದನ್ನು ಜಗತ್ತಿಗೆ ತೋರಿಸಿಕೊಟ್ಟು ಹೋಗಿರತಕ್ಕಂಥ ಮಹಾತ್ಮರವರು. ನಮಗೆ ಎಲ್ಲ ಇದ್ದೂ ಬದುಕಾಕ ಬರುವಲ್ದು. ಎಷ್ಟು ವಿಚಿತ್ರದ ಮನುಷ್ಯನ ಬದುಕ. ನಮಗೆ ದೇವ್ರು ಎಲ್ಲ ಕೊಟ್ಟಾನ, ಬದುಕಾಕ ಬರುವಲ್ದು. ಅವರು ಏನೂ ಇರಲಾರ್ದಂಗೆ ಎಲ್ಲ ಇದ್ದವ್ರಂಗನ ಸಮಾಧಾನದಿಂದ ಸಂತೃಪ್ತಿಯಿಂದ ಎಷ್ಟು ಅದ್ಭುತವಾದ ಬದುಕನ್ನು ಸಾಗಿಸಿದರು. ಹಾಗೆ ಅಂಥವ್ರನ್ನ ನೋಡಿದ್ದೇವೆ, ಅಂಥವ್ರ ಮಾತುಗಳನ್ನು ಕೇಳಿದ್ದೇವೆ ಅಂದ ಬಳಿಕ ನಾವು ಅವ್ರಂಗ ಬದುಕಾಕ ಪ್ರಯತ್ನ ಮಾಡಿದ್ರೆ ನಮ್ಮ ಬದುಕನು ಶರಣರ ಬದುಕಾಗ್ತದೆ, ಸಂತರ ಬದುಕಾಗ್ತದೆ. ಆದ್ದರಿಂದ ಅತಿಯಾದುದನ್ನು ಅಪೇಕ್ಷಿಸಬಾರದು ಮನುಷ್ಯ. ಅತಿಯಾಗಿ ಯಾವುದನ್ನು ಬಯಸಬಾರದು ಅಂತ ತಿಳ್ಕೊಂಡು ಅಲ್ಲಮರು ಆಸೆಗಾಗಿ ಸತ್ತವರು ಕೋಟಿ ಕೋಟಿ. ಅದಕ್ಕೆ ಅತಿಯಾಗಿ ಯಾವುದನ್ನು ಆಸೆ ಪಡಾಕ ಹೋಗಬೇಡ ಮನುಷ್ಯನೇ. ಕೆಲವರು ಪಡ್ತಿರ್ತಾರೆ. ಕೆಲಸಕ್ಕೆ ಬಾರದ ವಸ್ತುಗಳಿಗಾಗಿ ಸಹಿತ ಹಪಹಪಿತನ ಇರ್ತದೆ ಮನುಷ್ಯಂದು. ಎಷ್ಟು ಬಯಸ್ತಿರ್ತಾನ, ಎಷ್ಟು ಮನಸ್ಸು ಸೋತಿರ್ತದಂತ ಕೇಳಿದ್ರೆ ಕೆಲವ್ರದ್ದು ಉಡಾಕ್ ಸೋತಿರ್ತದೆ. ಬಟ್ಟೆ ಬರೆಗಳನ್ನು ಉಡಾಕ್ ಸೋತಿರ್ತದೆ ಮನಸ್ಸು. ಒಬ್ಬ ಮನುಷ್ಯನಿಗೆ 2 ಜೋಡಾದ್ರೆ ಸಾಕಲ್ಲ, ಒಂದು ಬಿಡಾಕ ಒಂದು ತೊಡಾಕ. ಅಷ್ಟರೊಳಗೆ ಬದುಕು ಮಾಡಕ್ಕೆ ಬರ್ತದೆ. ಆದರೂ ಸಹಿತ ಆಗೋದಿಲ್ಲ. ನೀವು ಹಳ್ಳಿಯವರು ಭಾಳ ಚಲೋ, ಭಾಳ ಅಂದ್ರೆ ನಿಮ್ಮ 4 ಜೋಡಿ ಇದ್ದವು. ಶಹರಕ್ಕೆ ಹೋಗ್ರಿ, ಒಬ್ಬೊಬ್ಬರ ಮನೆ ತುಂಬ ಬರೀ ಬಟ್ಟಿನ ಕಾಣಿಸ್ತಿರ್ತವೆ. ಒಮ್ಮೊಮ್ಮೆ ಹಿಂಗೆ ಅನ್ನಿಸ್ತದಲ್ಲ, ಏನು ಭಕ್ತರ ಮನೆಗೆ ಬಂದೀವೋ ಏನು ಸೀರೆ ಅಂಗಡಿಗೆ ಬಂದೀವೋ ಅಂತ ಅನ್ನಿಸ್ತದೆ. ಯಾಕೆ? ಒಬ್ಬೊಬ್ಬರಿಗೆ 10 20. ಮತ್ತು ಮುಂಜಾನೆ ಒಂದು ಬೇರೆ, ಮುಂಜಾನೆ ಹುಟ್ಟದ್ದು ಮಧ್ಯಾಹ್ನಕ್ಕೆ ಇರೋದಿಲ್ಲ, ಮಧ್ಯಾಹ್ನ ಹುಟ್ಟದ್ದು ಸಂಜೆಗೆ ಇರೋದಿಲ್ಲ. ಮತ್ತು ಹೊರಗೆ ಬಂದ್ರಂದ್ರೆ ದೇವಸ್ಥಾನಕ್ಕೆ ಅಥವಾ ಮಾರ್ಕೆಟಿಗೆ ಅವು ಬೇರೆ. ಈ ಲಗ್ನಕ್ಕೆ ಹೋದ್ರೆ ಅವು ಬೇರೆ, ಎಂಗೇಜ್ಮೆಂಟಿಗೆ ಹೋದ್ರೆ ಬೇರೆ. ಆದ್ರೆ ಕೊನೆಗೆ ಒಂದು ದಿವಸ ಹೋಗ್ತಿರ್ತಾರಲ್ಲ, ಯಾವೂ ಇರೋದಿಲ್ಲ ಇವು. ಇದು ನೆನಪಿಲ್ಲ. ಎಲ್ಲ ಕಡೆಗೆ ಹೋಗೋದಕ್ಕೆ ಒಂದೊಂದು ಬೇರೆ ಅದಾವ ಕರೆ, ಕೊನೆಗೆ ಒಂದು ದಿವಸ ಹೋಗ್ತಾರಲ್ಲ, ಯಾವೂ ಇಲ್ಲ. ಬರುವಾಗನೂ ಹೇಗೆ ಬಂದಿರ್ತೀವಿ ಹಾಗೆ ಹೋಗ್ತೀವಿ ಅನ್ನೋದು ತಿಳಿತು ಅಂದ್ರೆ ಭಾಳ ಬಯಸಾಕ ಹೋಗೋದಿಲ್ಲ ಮನುಷ್ಯ. ಆದ್ರೆ ತಿಳಿಲಾರದಕ್ಕೆ ಹಿಂಗೆ ಕಂಡದ್ದೆಲ್ಲ ನನಗೆ ಇರಲಿ ಅಂತ ಅಪೇಕ್ಷೆ ಪಡ್ತಾನ. ಇದು ಉಡೋದು ಬಿಡ್ರಿ, ಉಣ್ಣಾಕ ಸಹಿತ ಈಗ ಅವ್ರು ಮಸ್ತಾಗಿ ಪ್ರಸಾದ ಮಾಡಿರ್ತಾರೆ. ಹೆಂಗೆ ಪ್ರಸಾದ ಮಾಡ್ಬೇಕಂದ್ರೆ ನಾವು ಎಲ್ಲಿಂದ ಬಂದೀವಲ್ಲ ಅಲ್ಲಿಗೆ ಹೋಗಿ ಮುಟ್ಟಬೇಕು, ಅಂದ್ರೆ ಮನೆಗೆ ಹೋಗಿ ಮುಟ್ಟಬೇಕು, ಅಷ್ಟ ಮಾಡಬೇಕು. ಮತ್ತು ಇನ್ನೊಂದು 2 ತುತ್ತು ಹಿಡ್ದಿರ್ಬೇಕದು. ಅಷ್ಟು ಮಾಡಿದ್ರೆ ಮನೆ ಮುಟ್ತೀವಿ. ಇಲ್ಲ ಭಾರಿ ಮಾಡ್ಯಾರ, ಏನು ರುಚಿ ಮಾಡ್ಯಾರಪ್ಪ, ಇಂಥ ಪ್ರಸಾದ ಹಿಂದೂ ಕಂಡಿಲ್ಲ ಮುಂದೂ ಕಂಡಿಲ್ಲ. ಹಾಕೋದು ಅದು ಹೊಟ್ಟೆಯೋ ಏನೋ ಡಸ್ಟ್ಬಿನ್ನು ಹಾಕಿ ಇಲ್ಲಿಗೆ ಬರುತ್ತಾನೆ ಹಾಕ್ತಾನೆ. ಮನೆಗೆ ಹೋಗೋದಿಲ್ಲ, ಇತ್ತಿಂದಿತ್ತಾಗ ತೊಗೊಂಡು ಹೋಗ್ತಾರ ಅತಣಿಗೆ. ಅತಿ ಆದ್ರೆ ಅದು ಸಹಿತ ಕೆಡಿಸ್ತದ. ಸಣ್ಣದೊಂದು ಕತಿ, ತಿನ್ನೋದ್ರ ಸಲುವಾಗಿ ಎಷ್ಟು ಹಪಹಪಿತನ ಇರ್ತದ, ಇಚ್ಛಾ ಇರ್ತದ ಅಂದ್ರೆ, ಇಬ್ಬರು ಗಂಡ ಹೆಂಡತಿ ಇದ್ದರು. ಗಂಡನಿಗೆ ಸಿಹಿ ಪದಾರ್ಥ ಅಂದ್ರೆ ಪಂಚಪ್ರಾಣ. ಅವಾಗ ಒಂದು ದಿವಸ ಹೆಂಡತಿಗೆ ಹೇಳಿದ, ಹಬ್ಬಿಲ್ಲ ಹುಣ್ಣಿಮೆಲ್ಲ ಅವನಿಗೆ ತಿನ್ಬೇಕು ಅನಿಸ್ಯದ. ಈಗ ಅದು ಹಿಂದಿಂದು ತಿಂದದ್ದು ನೆನಪಾಗ್ಯದ, ಅದಕ್ಕೆ ಮಾಡಿಸ್ಕೊಂಡು ತಿನ್ಬೇಕಂತ ಹೆಂಡತಿಗೆ ಹೇಳಿದ. ನೋಡು, ನನಗೆ ಉಂಡೆ ತಿನ್ನಂಗಾಗ್ಯದ. ಉಂಡೆ ಅಂತಿರೋ ಲಾಡು ಅಂತಿರೋ? ಹಾಂ, ಲಾಡು ತಿನ್ನಂಗಾಗ್ಯದ, ಉಂಡೆ ತಿನ್ನಂಗಾಗ್ಯದ ಅಂದ. ನಾ ಏನು ಮಾಡಲಿ ಅಂದಳು ಹೆಣ್ಮಗಳು. ಅವಾಗ ಅವ ಅಂದ,
ಭಾಳ ದಿವಸದ ಹಿಂದೆ ತಿಂದೀನಿ ನಾನು, ಯಾಕೋ ನೆನಪಿಗೆ ಬರಾಕತ್ಯದ, ಅದಕ್ಕೆ ಉಂಡೆ ಮಾಡಿ ಕೊಟ್ರೆ ಭಾಳ ಚಲೋ ಆಗ್ತದಂತ ವಿನಂತಿ ಮಾಡಿಕೊಂಡ. ಹೆಂಡತಿ ಹೇಳಿದ್ಲು, ಹಾಗಾದ್ರೆ ಅತಣಿಗೆ ಹೋಗ್ರಿ, ಉಂಡೆ ಮಾಡೋಕೆ ಏನೇನು ಪದಾರ್ಥ ಬೇಕಲ್ಲ, ಹಿಟ್ಟ ಬೆಲ್ಲ ಎಲ್ಲ ತಂದು ಕೊಡ್ರಿ ಅಂತ ಹೇಳಿದಳು. ಇವ ಅತಣಿಗೆ ಹೋಗಿ ಸಂತಿ ಮಾಡಿಕೊಂಡು ಬಂದು ಕೊಟ್ಟ. ಹೆಂಡತಿ ಸಂಜೆ ವೇಳೆಕ ಮಸ್ತಾಗಿ ಶಿಸ್ತಾಗಿ ಹದ ಹಾಕಿ ಉಂಡೆ ತಯಾರು ಮಾಡಿದ್ಲು. ಅವು ಉಂಡೆ ಆಗೋದಾದವು 4 ಆಗಿದ್ರೆ ಇಬ್ಬರಿಗೆ 2 ಬರ್ತಿದ್ದು. ಅವು 3 ಉಂಡೆ ಆಗಿಬಿಟ್ಟವು. 3 ಆದ್ರೆ ಏನಾಯಿತು, ಒಂದೂವರೆ ಹಂಚ್ಕೊಂಡು ತಿನ್ನಕ್ಕೆ ಬರ್ತದಲ್ಲ, ಶಾಣೆತನ ಬೇಕಲ್ಲ. ಆವಾಗ ಇವ ಉಂಡೆ ತಯಾರಾಗ್ಯಾವ ಬರ್ರಿ ಅಂತ ಕರೆದಳು ಹೆಂಡತಿ. ಬಂದ 3 ಉಂಡಿನ ಒಂದು ಪರಾತದೊಳಗೆ ಹಾಕಿಟ್ಟಿದ್ಲು. ಆವಾಗ ನೋಡಿದ, ಉಂಡೆ ಇಷ್ಟ ಆಗ್ಯಾವೇನು ಅಂದ. ನೀವು ಎಷ್ಟು ಸಂತಿ ತಂದಿರಿ ಅಷ್ಟಾಗ್ಯಾವ ಅಂದಳಕಿ. ನೀವು ತಂದದ್ದ ಇಷ್ಟು, ಅವು ಆಗಿದ್ದ ಇಷ್ಟು ಅಂದಳು. ಹಾಗಾದ್ರೆ ಅತಳಿಗೆ ಹೋಗಿ ಫಸ್ಟು ಸಂತಿ ಮಾಡಿಕೊಂಡು ಬಂದವ ನಾನು, ನಾ 2 ತಿಂತೀನಿ, ನೀವು 1 ತಿನ್ನು ಅಂದ. ಹೆಣ್ಮಗಳು ಅಂದಳು, ಆಕಿನೂ ಉಂಡೆ ಮೇಲೆ ಪ್ರೇಮ ಇದ್ಲು. ಅದೇ ಯಾಕಾದಿತ್ತು, ಕಷ್ಟಪಟ್ಟು ಒಲೆ ಮುಂದೆ ಕೂತು ಜಳ ಬಡಿಸ್ಕೊಂಡು ಮಾಡಿದಾಕೆ ನಾ ಇದ್ದೀನಿ, ನಿನಗಾದ್ರೆ 2 ನನಗಾದ್ರೆ 1, ಇದು ಆಗೋದಲ್ಲ. ಇವತ್ತೊಂದು ದಿವಸ ನಾನೇ 2 ತಿಂತೀನಿ, ನೀ 1 ತಿನ್ನು ಅಂದಳು. ಇವನ ಮನಸ್ಸಿನಾಗೂ ದುರಾಶೆ ತುಂಬ್ಯದ, ಹೆಂಡತಿ ಮನಸ್ಸಿನಾಗೂ ದುರಾಶೆ ತುಂಬ್ಯದ. ಈಗ ಹಂಚ್ಕೊಂಡು ಒಂದೂವರೆ ತಿಂದ್ರೆ ಮುಗಿದು ಹೋಗುತ್ತಿತ್ತು. ಹಾಗಿಲ್ಲದು, 2 ನನಗಂತ ಇವ. ಅದೇ ಯಾಕದಿತ್ತು 2 ನನಗಂತ ಹೆಂಡತಿ. ಉಂಡೆ ಸಲುವಾಗಿ ಜಗಳನ ಶುರುವಾಯ್ತು ಇಬ್ಬರಿಗೂ. ಆವಾಗ ಕೊನೆಗೆ ಜಗಳ ಯಾರ ಬಗ್ಗೆ ಹರಿಸ್ಬೇಕು? ಮಂದಿಗೆ ಹೇಳಿದ್ರಪ್ಪ ಅಂದ್ರೆ ಉಣ್ಣುದ್ರ ಸಲುವಾಗಿ ತಿನ್ನೋದ್ರ ಸಲುವಾಗಿ ಜಗಳ ಮಾಡ್ತಾವೆ, ಇವು ಎಂಥವದವಂತ ಬೈತಾರೆ. ಅದಕ್ಕೆ ಮಾನ ಹೋಗ್ತದಂತ ತಿಳ್ಕೊಂಡು ಇಬ್ಬರೂ ಕೂಡಿ ಜಗಳ ಮಾಡಿದರು, ಬಗೆಹರಿಲಿಲ್ಲ. ಕೊನೆಗೊಂದು ನಿರ್ಣಯ ಮಾಡಿದರು. ಏನು ನಿರ್ಣಯ ಮಾಡಿದರು? ಒಂದು ಉಪಾಯ ಮಾಡೋಣ. ಈಗ ಬಾಗಿಲ ಮುಚ್ಚಿ ಕಿಟಕಿ ಮುಚ್ಚಿ ಇಬ್ಬರು ಕೂಡೋಣ. ಆ ಕಂಬಕ್ಕೆ ನೀ ಕೂಡು, ಈ ಕಂಬಕ್ಕೆ ನಾ ಕೊಡ್ತೀನಿ. ಮಧ್ಯದೊಳಗೆ ಆ ಉಂಡೆ 3 ಉಂಡೆ ಪರಾತಿತ್ತಲ್ಲ ಅದನ್ನು ಇಡೋಣ. ಮೌನ ವೃತ ಪ್ರಾರಂಭ ಮಾಡೋಣ. ಮಾತಾಡಂಗಿಲ್ಲ. ಯಾರು ಮಾತಾಡ್ತಾರೋ ಅವ್ರಿಗೆ 1 ಉಂಡೆ ಕಡಿಮೆ. ಅದ್ರಾಗ ಮೌನ ಇರಬೇಕು. ಅವ್ರು ಗೆದ್ದಂಗೆ ಮಾತಾಡಂಗಿಲ್ಲ. ಅದಕ್ಕೆ ಇಂಥದ್ದೊಂದು ವೃತ ಮಾಡೋಣ. ಅದರೊಳಗೆ ಯಾರು ಗೆಲ್ತಾರೆ ಅವ್ರಿಗೆ 2, ಸೋತವ್ರಿಗೆ 1 ಅಂತ ಇಷ್ಟು ಇಬ್ಬರ ನಿರ್ಣಯ ಮಾಡಿಕೊಂಡು ಒಂದು ರಾತ್ರಿ 10ಕ್ಕೆ ಉಂಡೆ ಮಧ್ಯದೊಳಗೆ ಇಟ್ಕೊಂಡು ಕೂತರು. ಒಂದು ಕಡೆಗೆ ಹೆಣ್ಮಗಳು, ಒಂದು ಕಡೆಗೆ ಇವ. ಕಿಟಕಿ ಬಂದ್ ಮಾಡ್ಯಾರ, ಬಾಗಿಲ ಬಂದ್ ಮಾಡ್ಯಾರ. ಒಳಗಿಬ್ಬರು ಅದರ ಗಂಡ ಹೆಂಡತಿ. ಕಣ್ಣಾಗ ಕಣ್ಣಿಟ್ಟು ಉಂಡೆ ನೋಡ್ಕೋತ ಕುಂತರು. ಒಂದು ರಾತ್ರಿ 10ಕ್ಕೆ ಕುಂತಾರ. ಈಗ ಮಾತಾಡಂಗಿಲ್ಲ, ಮೌನ ಪ್ರಾರಂಭ. ಸ್ತಬ್ಧ. 11 ಆಯಿತು. ಕಣ್ಣರ ಪಿಳ್ಕಿಸ್ಬೇಕಲ್ಲ, ಕಣ್ಣೂ ಇಲ್ಲ. ಕಣ್ಣಾಗ ಕಣ್ಣಿಟ್ಟು ಮತ್ತು ಕಣ್ಣು ಪಿಳ್ಕಿಸಿದ್ರಪ್ಪ ಅಂದ್ರೆ, ಕಣ್ಣು ಮುಚ್ಚಿದ್ರೆ ಯಾರು ಒಂದು ಹೊಡೆದು ಬಿಟ್ರಂದ್ರೆ ಏನು ಮಾಡ್ತೀರಿ? ಅಷ್ಟರ ಮಟ್ಟಿಗೆ ನೋಡ್ಕೋತ ಕುಂತಿದ್ರು. 11 ಆಯಿತು, 12 ಆಯಿತು. 12ಕ್ಕೆ ಅತ್ತ ಇತ್ತ ಸುಳಿದಾಡ್ಕೋತ ಇಲಿ ಬಂತು. ಇಲಿ ಬಂದು ತನಗೆ ಎಷ್ಟು ಬೇಕು ಅಷ್ಟು ತಿಂತದು. ಅಂದ್ರೆ ಉಂಡೆ ಕಡಿಮೆ ಐತೆ ಅಲ್ಲಿ. ಇಲಿ ಹೊಡೆದ್ರೆ ಕಡಿಮೆ, ಮಾತಾಡಂಗಿಲ್ಲ ಅಲ್ಲಿ. ಈಗ ಇಲಿ ಬಂದು ತಿಂದರು ಸುಮ್ಮ. ಮತ್ತೊಂದು ಗಾಡಿ ಕೆಳಗೆ ಇಳ್ಕೋತ ಬಂದು ಹಲ್ಲಿ ಬಂತು. ಹಲ್ಲಿ ಬಂದರು ಸುಮ್ಮ, ಏನು ಬಂದರು ಸುಮ್ಮ. ಮಾತಿಲ್ಲ, ಕತಿ ಇಲ್ಲ. ರಾತ್ರಿ 2 ಆಯಿತು. ನಿದ್ರಿನ ಇಲ್ಲ. ಸ್ವಲ್ಪ ತುಗುಡಿಸಿದ್ರೆ 2 ಹೋಗೇ ಬಿಡ್ತಾವೆ, 1 ಉಳಿದು. ಬೆಳಗಿನ ಜಾವ 4 ಆಯಿತು, 6 ಗಂಟೆ ಆಯಿತು. ದಿನಂಪ್ರತಿ ಹೆಣ್ಮಗಳು 6ಕ್ಕೆದ್ದು ಅಂಗಳ ಕಸ ಗುಡಿಸಿ, ನೀರು ಚಳಿ ಹೊಡೆದು, ರಂಗವಲ್ಲಿಯನ್ನು ಹಾಕಿ, ಬಾಗಿಲಿಗೆ 2 ಊದುಬತ್ತಿ ಚುಚ್ಚುವಂಥ ಹೆಣ್ಮಗಳು 8 ಆದ್ರೂ ಬಾಗಿಲನ ತೆರೆದಿಲ್ಲ. ಓಣ್ಯನವರು ಸುಮ್ಮ ಬಿಡ್ತಾರನವ್ರು? ನಮಗಿಂತ ಮೊದಲು ಹೇಳುವಂಥ ಹೆಣ್ಮಗಳು 8 ಆದರೂ ಬಾಗಿಲ ತೆರೆದಿಲ್ಲ ಅಂದ ಬಳಿಕ ಏನು ಆರಾಮ ತಪ್ಪೈತೋ ಏನಾಗೈತೆ ಅಂತ
ಪಕ್ಕದ ಮನೆಯವರು ಬಂದು ಬಾಗಲ ಬಾರಿಸಿ ಹೆಸರಿಟ್ಟು ಕರೆದ್ರು, ಏನು ಮಾಡಾಕತ್ತಿದಿ ಅಂದರು. ಓ ಅಂದ್ರೆ ಉಂಡಿ ಕಡಿಮೆ ಐತೆ ಅಲ್ಲಿ. ಇದು ಭಾಳ ಮಜಾ ಐತಿ. ಓ ಅಂದಳು, 2 ಹೊಡೆದ ಬಿಡ್ತಾನವ. ಈಗ ಓ ಅನ್ಲಿಲ್ಲ ಹೆಣ್ಮಗಳು. ಹೊರಗಿನವರು ಕರೆದಾಗ ಒಳಗಿನವರು ಓ ಅನ್ಲಿಲ್ಲ ಅಂದ್ರೆ ಹೊರಗಿನವ್ರಿಗೆ ಸಂಶಯ ಬರೋದಲ್ಲ. ಈಗ ನೀವು ನಕ್ಕೋತ ಆನಂದವಾಗಿ ಕೇಳಿದ್ರೆ ನಮಗೆ ಖುಷಿ, ಯಾಕೆ ಅದಾರ ಇವ್ರು ಅಂತ. ಮತ್ತು ನೀವು ಗಪ್ಪಗಾರ ಕುಂತ ನನಗೆ ಸಂಶಯ ಬರ್ತದೆ, ಅದಾರೋ ಏನು ಹೋಗ್ಯಾರೋ, ಬರೋದೇ ಅಲ್ಲ. ಈಗ ಕೆಳಗೊಂದು ಮನೆ ಐತಿ, ಮ್ಯಾಲೊಂದು ಮನೆ ಐತಿ. ಕೆಳಗಿನ ಮನ್ಯಾಗ ಮಾಲೀಕರು ಅದಾರ, ಮ್ಯಾಗಿನ ಮನೆ ಬಾಡಿಗೆ ಕೊಟ್ಟಾರ. ಈಗ ಬಾಡಿಗೆದವರು ಮ್ಯಾಲೆ ಏರ್ಕೋತ ಕೆಳಗಿಳ್ಕೋತ ಮ್ಯಾಲೆ ಏರ್ಕೋತ ಕೆಳಗಿಳ್ಕೋತ ಇದ್ದರೂ ಬಾಡಿಗೆದವ್ರು ಅದಾರ ಅಂತ ಅನಿಸ್ತದೆ ಕೆಳಗಿನವ್ರಿಗೆ. ಇವ್ರು ಮ್ಯಾಲಿದ್ದವರು ಕೆಳಗಿಳಿಲಾರ್ದಂಗೆ ಗಪ್ಪ ಆದ್ರೆ ಸಂಶಯ ಬರೋದಲ್ಲ. ಮ್ಯಾಲಿನವ್ರು ಮ್ಯಾಲೆ ಹೋಗ್ಯಾರ ಅಂತ ಸಂಶಯ ಬರೋದು. ಅದಕ್ಕೆ ಒಳಗಿದ್ದ ಹೆಣ್ಮಗಳು ಯಾವಾಗ ಹೋಗೊಡ್ಲಿಲ್ಲ, ಹೊರಗಿನವ್ರಿಗೆ ಸಂಶಯ ಬಂತು. ನೀ ಕೂಡು ನಾ ಕೂಡು ಅಂತ ಎಲ್ಲರೂ ಕೂಡಿದ್ರು. ಯಾರು ಕೂಗಿದ್ರು ಸ್ತಬ್ಧ. ಅಷ್ಟೊತ್ತಿಗೆ ಈ ಗಂಡ್ಮಕ್ಳ ಗ್ಯಾಂಗ್ ಬಂತು. ಇವ ದಿನಂಪ್ರತಿ ಬರಾವ, ನಮಗೊಂದೆರಡು ಕಪ್ ಚಹಾ ಕುಡಿಸಿ ತಾನು ಚಹಾ ಕುಡಿದು ಹೋಗಾವ ಹೋಟೆಲ್ದಾಗ. ಮತ್ತು 10 ಆದರೂ ಇವ ಬಂದೇ ಇಲ್ಲಲ್ಲ ಅಂತ ಇವನು ಹುಡುಕಾಡ್ಕೊಂಡು ಅವರು ಬಂದರು. ಇವ್ರ ಮನೆ ಮುಂದೆ ಜನ ಸೇರಿದ್ದು ನೋಡಿ ಅವರು ಗಾಬರಿಯಾಗಿ ಯಾಕೆ ಏನಾಯಿತು ಅಂದರು. ಅವನು ಹೆಂಡತಿ ಅಂತರೂ ಹೋಗೊಟ್ಟಿಲ್ಲ, ಮತ್ತು ನೀವು ಅವನ ಗೆಳೆಯರು ಇದಿರಲ್ಲ, ನೀವರ ಅವನು ಕೂಗಿ ನೋಡ್ರಿ ಅಂದರು. ಅವನ ಹೆಸರಿಟ್ಟು ಇವರು ಕೂಗ್ತಾರ, ಪ್ರಾಣ ಸ್ನೇಹಿತರು ಇವರು. ಹೋಗೊಡ್ಬೇಕಲ್ಲ, ಓ ಅಂದ್ರೆ ಅವಂಗ 2 ಹೆಂಡತಿ ಪಾಲಕ್ಕವು. ಅವನು ಹೋಗೊಡ್ಲಿಲ್ಲ. ಕೊನೆಗೆ ಊರು ಕೂಡಿದ್ರು. ಈಗ ಬಾಗಲ ಮುರಿಯಾಕೆ ಬರೋದಿಲ್ಲ. ಯಾಕೆ? ಕಿಮ್ಮತ್ತಿನ ಬಾಗಲ, ಸಾಗವಾನಿ ಬಾಗಲ, ₹1,00,000 ಬರೀ ಬಾಗಲದ. ಅದಕ್ಕೆ ಕಿಟಕಿ ಮುರಿದಾರ ನೋಡ್ಬೇಕು ಒಳಗೆ ಏನು ಮಾಡಾಕತ್ತಿದ್ದಾರೆ ಇಬ್ಬರು ಅಂತ. ಕಿಟಕಿ ಮುರಿದ್ರು ನೋಡ್ತಾರ, ಕಣ್ಣಾಗ ಕಣ್ಣಿಟ್ಟು ಉಂಡಿ ನೋಡ್ಕೋತ ಕುಂತಾರೆ. ಇದು ಹೊರಗೆ ಕ್ಯೂ ಹಚ್ಚಿತು, ಒಳಗೆ ಏನು ಮಾಡಾಕತ್ತಾರಂತ ಲೈನ್ ಹಚ್ಚಿ ನೋಡಾಕತ್ತಿದ್ರು ಕಿಟಕಿಯಾಗ. ಅದಾರೋ ಏನು ಹೋಗ್ಯಾರ ಅಂತ. ಮತ್ತು ಇವರು ಹೋಗ್ಯಾರ ಅಂತಿಲ್ಲ, ಅದಾರ. ಕಣ್ಣು ತೆರೆದದ್ದು ಅದಾವು, ಯಾರೂ ಮುಚ್ಚಿಲ್ಲ. ಆದ್ರೆ ಒಂದು ಕೆಲಸ ಮಾಡವಲ್ರಿ, ಏನು ಹೋಗೊಡವಲ್ರು. ಕಣ್ಣಿಟ್ಟು ನೋಡಾಕತ್ತಿದ್ರು. ಯಾವಾಗ ಊರು ಜನ ಕ್ಯೂ ಹಚ್ಚಿ ನೋಡಿತು, ಎಲ್ಲರೂ ಕೊನೆಗೆ ಒಂದು ನಿರ್ಣಯಕ್ಕೆ ಬಂದರು. ಕಣ್ಣರ ಮುಚ್ಚಿಲ್ಲ, ತೆರೆದಾವು, ಆದರೂ ಹೋಗೊಡವಲ್ರ ಅಂದ್ರೆ ಇಬ್ಬರು ಕಣ್ಣಾಗ ಜೀವ ಬಿಟ್ಟಾರ. ಇದು ಊರು ಹಿರಿಯರು ನಿರ್ಣಯ ಮಾಡಿದರು. ಯಾವಾಗ ನಿರ್ಣಯ ಮಾಡಿದ್ರು, ಒಬ್ರು ಹಂಗೆ ನೀವು ಲಿಸ್ಟ್ ಮಾಡಿರಿ, ನೀವು ನೀರು ಕಾಯಿಸ್ರಿ, ನೀವು ಸಿದ್ಗಿ ಶೃಂಗಾರ ಮಾಡಿರಿ, ನಡಿತೀವ್ರದ್ದು ಹೊರಗೆ. ಇದು ಎಲ್ಲ ಕೇಳಿಸ್ತದ. ಸಿದ್ಗಿ ಶೃಂಗಾರ ಮಾಡಿರಿ ಅನ್ನೋದು ಕೇಳಿಸ್ತದ. ಅದಿವನವಲ್ರ, ಅದಿವಂದ್ರೆ ಒಂದು ಕಡಿಮೆ ಅದ ಅಲ್ಲಿ. ಸಿದ್ಗಿ ಶೃಂಗಾರ ಮಾಡೋರು ಅದನ್ನು ಮಾಡಿದರು, ನೀರು ಕಾಯಿಸಿದ್ರು. ಆ ಬಳಿಕ ಕಣ್ಣಾಗ ಜೀವ ಹೋಗೈತೆ ಅಂದ್ರೆ ಲಕ್ಷದ್ದಾದ್ರೇನು 2 ಲಕ್ಷದ್ದಾದ್ರೇನು ಬಾಗಲ ಮುರಿದ್ರು. ಒಳಗೆ ಬಂದರು, ಇಬ್ಬರನ್ನು ಎತ್ತಿದ್ರು. ಅವಾಗರ ಅದೀವಿ ಅನ್ಬೇಕಲ್ಲ. ಎತ್ತಿ ತೊಗೊಂಡು ಬಂದು ಮೈಸೂರು ಸ್ಯಾಂಡಲ್ ಹಚ್ಚಿದ್ರು, ಸ್ನಾನ ಮಾಡಿಸಿ. ಇಬ್ಬರು ಬೇರೆ ಅಲ್ಲಲ್ಲ, ಗಂಡ ಹೆಂಡತಿ ಒಂದಾಗ ಗಾಡಿಗೆನ ಇಬ್ಬರನ್ನು ಕೂಡಿಸಿದ್ರು. ಮತ್ತು ಇವರು ಊರು ಹಿರಿಯರು ಲಿಸ್ಟ್ ಮಾಡಿದ್ರಲ್ಲ, ಫೋನ್ ಹೋದ್ವು ಎಲ್ಲ ಕಡೆಗೂ. ಏನು ಅವರು ಬೀಗರು ಪೌಣ್ಯರಿದ್ರಲ್ಲ, ಹೆಂಗೆ ಹೋದರು? ಕಣ್ಣಾಗ ಹೋದರು. ಕಣ್ಣಾಗನ ಹೋದರು. ಮತ್ತು ಬರೋರು ಹಂಗೆ ಬರ್ತಾರ, ಹೊಡ್ಕೊಂತನ ಬಂದ್ವು ಅವು. ಆಗ ಕೆಲವ್ರು ಎದೆ ಬಡ್ಕೊತ ಬಂದರು, ಬಾಯಿ ಬಡ್ಕೊಂಡು ಬಂದರು. ಎಲ್ಲ ಕೇಳಿಸ್ತದ, ಗಪ್ಪಗಾರ ಸುಮ್ಮ. ಆದ್ರೆ ಒಂದು ತಿಳ್ಕೊಳ್ಳಿ, ಗಂಡ ಹೆಂಡತಿಗೆ ಜಗಳ ಹತ್ತಿತ್ತು ಅಂದ್ರೆ ಸೋಲಾವ ಗಂಡ. ಹೆಣ್ಮಕ್ಳು ಯಾವ ಕಾಲಕ್ಕೂ ಸೋಲೋದಿಲ್ಲ. ಅವ್ರದ್ದು ಒಂದೇ ಸೂತ್ರ, 2 ಹಾಸೋದು. ಅವನು ಸಪ್ರೇಟ್ ಇಟ್ಟಿರ್ತಾರ, ಜಗಳದ್ದು ಬೇರೆ ಅವು ಹಾಸಿಗೆ. ದಿವಸ ಮಲಗೋ ಹಾಸಿಗೆ ಬೇರೆ, ಜಗಳದ್ದು ಬೇರೆ. ಅವನೇನಾದರೂ ಹಾಸಿದ್ರೆ ತಿಳ್ಕೊಬೇಕು, ಬ್ರಹ್ಮ ಬಂದ್ರೂ ಈ ಕಂಪ್ನಿ ಹೇಳೋದಿಲ್ಲ. ಅದಕ್ಕೆ ನಾವು ಸೋತಾಗನ ಅವ್ರು ಹೇಳೋದು. ಅದಕ್ಕೆ ಹೆಣ್ಮಗಳು ಸೋಲಿಲ್ಲ. ಇವರು ಹೊಯ್ಕೋತ ಬಡ್ಕೋತ ಬರೋರು, ಭಜನೆ ಮಾಡೋರು
ಬಂದವ್ರಿಗೆಲ್ಲರಿಗೂ ನಾಷ್ಟ ಏನು ಶುರುವಾಯಿತು. ಇದು ಕೊನೆಗೆ ನಮ್ದ ಸೋತಿತ್ತಿದ್ದು ಕಂಪ್ನಿ. ಇವ ಸೋತು ಏನೋ ಘಾತ ಆತಲ್ಲಿದು ಅಂತ ಮುಂದೆ ಹಾಡಾಡ್ಕೊಂಡು ಅಳಕತ್ಯಾರ. ಯಾರಿಗೂ ಗೊತ್ತಾಗಲಾರ್ದಂಗೆ ಕಣ್ಣು ತಪ್ಪಿಸಿ ಪಾಪ ಇದು ಸೋತಿತ್ತಲ್ಲ ನಮ್ಮದು ಏನೋ ಘಾತ ಆಯ್ತಿದು ಉಂಡಿ ಸಲುವಾಗಿ ಅಂತ ಯಾರಿಗೆ ಮುಂದೆ ಕೂತ ಅಳವ್ರಿಗೆ ಗೊತ್ತಾಗಲಾರ್ದಂಗೆ ಇಬ್ಬರನ್ನ ಅಲ್ಲೇ ಪಕ್ಕದೊಳಗೆ ಕೂಡಿಸಿದ್ರು. ಇವ ಮಣಕೈಲಿ ಹಿಂಗೆ ಸನ್ನಿ ಮಾಡಿದ ಯಾರಿಗೆ ಹೆಂಡತಿಗೆ. ಅಂದ್ರೆ ಘಾತ ಆಗೈತಿ ಮಾತಾಡಂದಂಗದ. ಅವ ಮೊದಲ ಸಿಟ್ಟಿನ ಹೆಣ್ಮಗಳಿದ್ಲು. ನಾ ಯಾಕೆ ಮಾತಾಡಲಿ ಅಂದಕ್ಕೆ ಹೊಡೆದ್ಲು ಹಿಂಗೆ. ಇದ್ರದ್ದು ಮ್ಯಾಗಿನ ಉಸಿರು ಮ್ಯಾಗ, ಕೆಳಗಿನ ಉಸಿರು ಕೆಳಗೆ ಆಯ್ತು. ಮೊದಲ ಎಮ್ಮೆ ಹಿಂಡಿದ ಕೈ 4 ಎಮ್ಮೆ ಕೈ ಆಗಿದ್ದಿದ್ದಿಲ್ಲ ಕಬ್ಬಿಣಿದ್ದಾಗಿಂದು ತಿವ್ದ್ಲು. ಇದ್ರದ್ದು ಉಸಿರ ಕಟ್ಟಾತು. ಮತ್ತು ಮುಂದೆ ಭಾಳ ವಜೆ ಅದ. ಈಗಾಗಲೇ ಸಮಯ ಆಗ್ಯದ. ಎಲ್ಲರಿಗೂ ನಮಸ್ಕಾರ.